ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಇದು KLE ವೇಣುಧ್ವನಿ 90.4 FM. ನಮ್ಮ ನಾಡು, ನುಡಿ, ಕಲೆ, ಸಾಹಿತ್ಯ, ಸಂಸ್ಕೃತಿ ಹೀಗೆ ಪ್ರತಿಯೊಂದು ಕ್ಷೇತ್ರದಲ್ಲಿ ಸಾಧನೆಯನ್ನ ಮಾಡಿದಂತಹ ಸಾಧಕರಿಗೆ ಇರುವಂತಹ ವೇದಿಕೆ ಇದು ಸಂಸ್ಕೃತಿ ಸಂಭ್ರಮ. ಕಾರ್ಯಕ್ರಮಕ್ಕೆ ಎಂದಿನಂತೆ ಪ್ರೀತಿಯ ಸ್ವಾಗತ ಕೋರ್ತಾ ಇದ್ದೀನಿ. ನಾನು ಅನುಪಮಾ. ನಮ್ಮ ಇಂದಿನ ಸಂಸ್ಕೃತಿ ಸಂಭ್ರಮ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ಇಂಗ್ಲಿಷ್ ಪ್ರಾಧ್ಯಾಪಕರು, ಸಾಹಿತಿಗಳು, ಉತ್ತಮ ಭಾಷಣಕಾರರು, ಹಾಡುಗಾರರು, ನಟರು, ಜೊತೆಗೆ ಹಾವೇರಿ ವಿಶ್ವವಿದ್ಯಾಲಯಕ್ಕೆ 2 ವರ್ಷಗಳ ಕಾಲ ಮೌಲ್ಯಮಾಪನ ಕುಲಸಚಿವರಾಗಿ ಸೇವೆಯನ್ನ ಸಲ್ಲಿಸಿರುವಂತಹ ಶ್ರೀಮತಿ ಡಾಕ್ಟರ್ ವಿಜಯಲಕ್ಷ್ಮಿ ತಿರ್ಲಾಪುರ್ ಪುಟ್ಟಿಯವರು. ಹಿಂದಿನ ಸಂಚಿಕೆಯ ಮುಂದುವರೆದ ಭಾಗ ಇದಾಗಿದೆ. ಮತ್ತೊಮ್ಮೆ ಪ್ರೀತಿಯ ಸ್ವಾಗತ ಮೇಡಮ್ ಕಾರ್ಯಕ್ರಮಕ್ಕೆ. ನಮಸ್ತೆ. ತಮಗೂ ಕೂಡ. ಮೇಡಮ್, ಈಗ ಇಂಗ್ಲಿಷ್ ಪ್ರಾಧ್ಯಾಪಕರು ನಮ್ಮ ಜೊತೆಗಿದ್ದಾಗ ಅಂದಾಗ ಒಂದ್ ಮಾತು ಬಂದೇ ಬರುತ್ತೆ ಮೇಡಮ್. ಏನು ಅಂದ್ರೆ, ಸಾಮಾನ್ಯವಾಗಿ ಬಹಳಷ್ಟು ಮಕ್ಕಳಿಗಾಗಿರ್ಬೋದು ಅಥವಾ ಬಹಳಷ್ಟು ಜನಕ್ಕೆ ಇಂಗ್ಲಿಷ್ ಅಂದ್ರೆ ಒಂದು ಕಬ್ಬಿಣದ ಕಡಲೆ, ಅದು ಸಾಧ್ಯ ಇಲ್ಲ ಇಂಗ್ಲಿಷ್ ಕಲಿಯೋದಕ್ಕೆ ಅಂತ. ಇದೇನು ಅವ್ರ ಮನಸ್ಥಿತಿನ ಅಥವಾ ಏನು ಅಂತ, ಹೇಗೆ ಕಲಿಯೋದಕ್ಕೆ ಸಾಧ್ಯನಾ ಸಾಧ್ಯ ಇಲ್ವಾ? ಖಂಡಿತವಾಗಿಯೂ ನೀವು ಹೇಳ್ದಂಗೆ ಅದು ಒಂದು ಮನಸ್ಥಿತಿ ರೀ. ಯಾಕಂತಂದ್ರೆ ರೈಟ್ ಫ್ರಮ್ ದ ಚೈಲ್ಡ್ಹುಡ್ ಒಂದು ಮೀಡಿಯಂ ಕನ್ನಡ ಮೀಡಿಯಂ ಒಳಗೆ ನಾವು ಕಲ್ಕೊಂತ ಬಂದಿರ್ತೇವೆ. ಸೊ ಇಂಗ್ಲಿಷನ್ನ ಒಂದು ಭಾಷೆಯಾಗಿ ಕಲಿತೇವಲ್ಲ, ಒಂದು ಸಬ್ಜೆಕ್ಟ್ ಆಗಿ ಕಲಿತೇವ್ರಿ. ಸೊ ನಾವು 6 ಭಾಷೆಗಳು ಇದ್ದಾಗ 6 ಸಬ್ಜೆಕ್ಟ್ ಇರ್ತಾವಲ್ಲ. ಇಂಗ್ಲಿಷನ್ನ ಒಂದು ಭಾಷೆಯಾಗಿ ಕಲಿತು ಅದನ್ನ ಅಷ್ಟಕ್ಕಷ್ಟ ನಾವು ಜಾಸ್ತಿ ಫೋಕಸ್ ಮಾಡ್ದಂಗೆ ಎಲ್ಲ ಬೇರೆ ಬೇರೆ ಸಬ್ಜೆಕ್ಟ್ ಮೇಲೆ ಫೋಕಸ್ ಮಾಡ್ಕೋತ ಬಂದಿರ್ತೇವೆ. ಸೊ ಇಂಗ್ಲಿಷು ಅಂತ ಬಂದಾಗ ಇವತ್ತಿಗೂ ಆ ಒಂದು ಕಾನ್ಸೆಪ್ಟ್ ಅಥವಾ ಒಂದು ಪರಿಕಲ್ಪನೆ ನಮ್ಮ ತಲೆ ಒಳಗೈತಿ. ಇಟ್ಸ್ ಅ ಹಾರ್ಡ್ ನಟ್ ಟು ಕ್ರ್ಯಾಕ್, ಕಬ್ಬಿಣದ ಕಡಲೆ ಇದ್ದಂಗೆ ಅಂತ ಹೇಳಿ. ಅದು ಒಂದು ಯಾಕೆ ನಮ್ಮಲ್ಲಿ ನಮ್ಮ ಗ್ರಾಮೀಣ ವಿದ್ಯಾರ್ಥಿಗಳಲ್ಲಿ ವಿಶೇಷವಾಗಿ ಅವರು ಹೆಸಿಟೇಷನ್ ಜಾಸ್ತಿ ಇರುತ್ತೆ. ಯಾಕಂದ್ರೆ ಅದ್ರಾಗ ಪರ್ಫೆಕ್ಟ್ ಇರಂಗಿಲ್ಲ, ಜಾಸ್ತಿ ಎಫಿಷಿಯನ್ಸಿ ಇರಂಗಿಲ್ಲ, ಎಕ್ಸ್ಪೀರಿಯನ್ಸ್ ಇರಂಗಿಲ್ಲ. ಸೊ ಯಾರ್ದಾರ ಜೋಡಿ ಮಾತಾಡಬೇಕು ಅಂತಂದಾಗ ಅವ್ರಿಗೊಂದು ಸ್ವಲ್ಪ ಹಿಡಿದು ಬಿಟ್ಟಂಗೆ ಆಗ್ತತಿ ಅಂತ ಹೇಳ್ತೀವಿ. ಸೊ ಎದುರಿಗಿದ್ದವರು ಭಾಳ ಎಫಿಷಿಯೆಂಟ್ ಆಗಿ ಮಾತಾಡಕತ್ರು ಅಂತಂದ್ರೆ ಇವರಿಗೆ ಹೆದರಿಕೆ ಬರುತ್ತೆ. ಅವ್ರು ಇಂಗ್ಲೀಷ್ನಾಗ ಮಾತಾಡಕತ್ತಾರೆ, ನನಗೆ ಇಂಗ್ಲೀಷ್ನಾಗ ಹೊಳ್ಳಿ ಮಾತಾಡಕ್ಕೆ ಬರ್ತೈತೆ ಇಲ್ಲೋ ಅಂತ ಒಂದು ಭಯ ರೀ ಅವ್ರಿಗೆ. ಹೀಗಾಗಿ ಇವತ್ತಿಗೂ ನಾನು ನನ್ನ ಕ್ಲಾಸ್ ಒಳಗೆ ಕಂಡುಕೊಂಡಂಥದ್ದು ಏನಪ್ಪ ಅಂತಂದ್ರೆ, ಬಹಳಷ್ಟು ವಿದ್ಯಾರ್ಥಿಗಳು ಎದ್ದು ನಿಂತು ಮಾತಾಡಕ್ಕೆ ಹೆದರ್ತಾರೆ. ಇಫ್ ದೇ ಆರ್ ಕಾನ್ವೆಂಟ್ ಸ್ಟೂಡೆಂಟ್ಸ್ ದೆನ್ ಫೈನ್, ಮಾತಾಡ್ತಾರೆ. ಕಾನ್ವೆಂಟ್ ಇದ್ದವ್ರಿಗೆ ಏನಾಗ್ತದೆ, ಇಂಗ್ಲೀಷ್ ಮೀಡಿಯಂ ಒಳಗೆ ಕಲ್ಕೊಂತ ಬಂದಿರ್ತಾರೆ. ಸೊ ಸಣ್ಣ ಪುಟ್ಟ ಪ್ರಶ್ನೆಗಳನ್ನು ಅಥವಾ ಏನು ಪ್ರಶ್ನೆ ಕೇಳಿದ್ರು ಅವರು ಉತ್ತರ ಕೊಡ್ತಾರೆ, ಅವ್ರಿಗೆ ಅದು ಸರಾಗವಾಗಿ ಬರುತ್ತೆ. ಪಾಪ ಕನ್ನಡ ಮೀಡಿಯಮ್ದಿಂದ ಬಂದಂಥ ವಿದ್ಯಾರ್ಥಿಗಳು ಇವತ್ತಿನವರೆಗೂ ಏನು ಮಾಡ್ತಾರಪ್ಪ ಅಂತಂದರೆ ಕಷ್ಟಪಡ್ತಾರೆ ಅದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ. ಅಂಥವ್ರಿಗೆ ನಾ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತ ಹೇಳ್ತೇವ್ರಿ. ಪ್ರಾಕ್ಟೀಸ್ ಮಾಡ್ಬೇಕ್ರಿ. ಯಾವುದನ್ನ ಆಗಲಿ, ಅದು ಇಂಗ್ಲೀಷ್ ಮಾತಾಡೋದಾಗಲಿ, ಹಾಡಾಗಲಿ, ಯಾವುದೋ ಒಂದು ಆಟ ಆಗಲಿ, ಯಾವುದೇ ಒಂದು ಕಲೆ ಆಗಲಿ, ಅನ್ಲೆಸ್ ಯು ಪ್ರಾಕ್ಟೀಸ್ ಇಟ್ಟಲ್ಲ ಇಟ್ ಡಸಂಟ್ ಕಮ್ ಟು ಯು. ಬರಂಗಿಲ್ಲ, ಪ್ರಾಕ್ಟೀಸ್ ಮಾಡಬೇಕು. ಸೊ ನಾವೇನು ಮಾಡ್ತೀವಿ, ಅದು ಕಷ್ಟ ಐತಿ ಅಂದಾಗ ಅದನ್ನು ಬಿಟ್ಟುಬಿಡ್ತೀವಿ, ಅದಕ್ಕೆ ಅಪ್ರೋಚೇ ಮಾಡೋಂಗಿಲ್ಲ. ಪಾಸಿಂಗ್ ಎಷ್ಟೈತೆ ಅಷ್ಟು ಮಾಡ್ಕೊಳ್ಳೋದು, ಇಲ್ಲ 10-20 ಮಾರ್ಕ್ಸ್ ಹೇಳ್ತಾರೆ, ಅಷ್ಟಾಗ ಪಾಸಾಗಿ ನಮ್ಮ ಡಿಗ್ರಿ ಮುಗಿಸ್ಕೊಂಬರೋದು ಅಂತ ಹೇಳಿ ಭಾಳಷ್ಟು ವಿದ್ಯಾರ್ಥಿಗಳು ಇದನ್ನ ತಲೆಗೆ ಇಟ್ಕೊಂಡಿರ್ತಾರೆ. ಇಂಗ್ಲೀಷ್ ಕಲಿಬೇಕಂತ ಹೇಳಿ ಅವ್ರು ಪ್ರಯತ್ನ ಮಾಡೋಂಗಿಲ್ಲ. ಒಂದು ಹೆದರಿಕೆ, ಎರಡನೇದು ಬರಂಗಿಲ್ಲ, ಮುಂದೆ 3 ವರ್ಷ ಡಿಗ್ರಿ ಹೆಂಗಾರ ಮಾಡ್ಕೊಂಡು ಪಾಸಾಗಿ ಹೊರಗೆ ಬರೋದು ಅಂತೇಳಿ ಇಟ್ಕೊಂಡು ಬರ್ತಾರೆ. ಆದರೆ ಇವತ್ತು ಏನಾಗ್ಬಿಟ್ಟತಿ ಅಂತಂದ್ರೆ, ಇವತ್ತು IT-BT ಕಂಪ್ನಿ ಒಳಗೆ, MNC ಕಂಪ್ನಿ ಒಳಗೆ ಬಹಳಷ್ಟು ವಿದ್ಯಾರ್ಥಿಗಳು ಅವ್ರು ಏನು ಕೇಳ್ತಾರಪ್ಪ ಅಂತಂದ್ರೆ, ಒಂದು ಡಿಗ್ರಿ ಇದ್ರೆ ಸಾಕ್ರೆ. ಏನಪ್ಪ ಅಂತಂದ್ರೆ, ಈಗ ಎಂಜಿನಿಯರಿಂಗ್ ಮಾಡಿದಂಥವ್ರಿಗೆನ ನೌಕರಿ ಸಿಗ್ತಾವ, ಮೆಡಿಕಲ್ ಇದ್ದವ್ರನ್ನ ಅವ್ರು ಪ್ರಾಕ್ಟೀಸ್ ಮಾಡೋಕೆ ಸಾಧ್ಯತೆ. ಹಿಂಗೆ ನಮ್ಮ ಟ್ರೆಡಿಷನಲ್ ಒಂದಿಷ್ಟು ಜಾಬ್ ಏನದಾವಲ್ರಿ, ಟ್ರೆಡಿಷನಲ್ ಕ್ವಾಲಿಫಿಕೇಶನ್ಸ್ ಲೈಕ್ BA ಆಗಿರ್ಬೋದು, ಮೆಡಿಕಲ್ ಆಗಿರ್ಬೋದು, MA ಆಗಿರ್ಬೋದು, ಇವನ್ನ ಮಾಡಿದ್ರನ MA MCom MSc ಏನಾರ ಆಗಿರ್ಬೋದು, ಇವ್ನು ಮಾಡಿದ್ರೆ ನೌಕರಿ ಸಿಗ್ತಾವ ಅನ್ನೋಂಥದ್ದು ಕಾಲ ಹೋಗೈತ್ರಿ. ಈಗ ಒಬ್ಬ ವಿದ್ಯಾರ್ಥಿ ಒಂದು ಡಿಗ್ರಿ ಇರ್ಬೇಕು. ಲೆಟ್ ಇಟ್ ಬಿ ಎನಿ ಡಿಗ್ರಿ, ಮೇ ಇಟ್ ಬಿ BA BCom BSc BBA BCA ಎನಿ ಡಿಗ್ರಿ, ಯಾವ್ದಾರ ಒಂದು ಡಿಗ್ರಿ ಇರಲಿ. ಡಿಗ್ರಿ ಜೊತೆಗೆ ಕಮಾಂಡ್ ಓವರ್ ಇಂಗ್ಲೀಷ್ ಲ್ಯಾಂಗ್ವೇಜ್, ಇಂಗ್ಲೀಷ್ ಭಾಷೆ ಮೇಲೆ ಸ್ವಲ್ಪ ಪ್ರಭುತ್ವ ಇರ್ಬೇಕು, ಮಾತಾಡಕ್ಕೆ ಬರ್ಬೇಕು, ಕಮ್ಯುನಿಕೇಶನ್ ಮಾಡಕ್ಕೆ ಬರ್ಬೇಕು ಇಂಗ್ಲೀಷ್ ಒಳಗೆ. ಸೊ ನಿನ್ನ ಎದುರಿಗಿರುವಂಥ ಪಾರ್ಟಿಗೆ ಕನ್ವಿನ್ಸ್ ಮಾಡಕ್ಕೆ ಬರ್ಬೇಕು. ಜೊತೆಗೆ ಸ್ಪೋಕನ್ ಇಂಗ್ಲೀಷ್ ಆಸ್ ವೆಲ್ ಆಸ್ ರಿಟರ್ನ್ ಇಂಗ್ಲೀಷ್ ಎರಡರೊಳಗೂ ಎಕ್ಸ್ಪರ್ಟ್ ಇರ್ಬೇಕ್ರಿ. ಬರೀ ಮಾತಾಡಕ್ಕೆ ಬಂತು, ಬರೆಯಕ್ಕೆ ಬರಲಿಲ್ಲ, ಯಾವುದೋ ಒಂದು ಮೆಸೇಜನ್ನು, ಒಂದು ಲೆಟರನ್ನು ಡ್ರಾಫ್ಟ್ ಮಾಡಕ್ಕೆ ಬರಲಿಲ್ಲ ಅಂದ್ರೂ ನಡೆಯಂಗಿಲ್ಲ. ಅಲ್ಲಿ ಡ್ರಾಫ್ಟಿಂಗ್ ಕೆಪಾಸಿಟಿ ಇರಬೇಕು, ಮಾತಾಡಕ್ಕೆ ಬರಬೇಕು, ಕಮ್ಯುನಿಕೇಶನ್ ಚಲೋ ಇರಬೇಕು. ಮತ್ತು ಈಗೇನೈತಿ ಈ ಕಂಪ್ಯೂಟರ್ ಲಿಟ್ರಸಿ ಅಂತ ಏನು ಹೇಳ್ತೇವಲ್ರಿ, ಕಂಪ್ಯೂಟರ್ ಒಳಗೆ ಸ್ವಲ್ಪ ಜ್ಞಾನವನ್ನು ಹೊಂದಿದ್ರು ಅಂತಂದರೆ ಕೇವಲ ಒಂದು ಡಿಗ್ರಿ ಒಳಗನ ದೊಡ್ಡ ಕಂಪ್ನಿ ಒಳಗೆ ಇವತ್ತು ನೌಕರಿ ಸಿಗ್ತಾವ ಅನ್ನೋದಕ್ಕೆ ಇವತ್ತು ನನ್ನ ಮಕ್ಕಳನ್ನ ಇಬ್ಬರು ಉದಾಹರಣೆ. ಇಬ್ಬರು ಗಂಡು ಮಕ್ಕಳು, ಅವರು BBA BCA ಮಾಡ್ಕೊಂಡು ತದನಂತರ MBA MCA ಮಾಡಿ ಮುಂದೆ ಏನೇನೋ ಮಾಡ್ಕೋತ ಹೋದ್ರು ಅವರು. ಸೊ ಇಷ್ಟಿತ್ತು ಅಂತಂದ್ರೆ ಇವತ್ತು ಒಳ್ಳೆ ನೌಕರಿ ಸಿಗ್ತಾವ. ಸೊ ಹಾಗಾಗಿ ನಮ್ಮ ವಿಶೇಷವಾಗಿ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಏನದಿರಿ, ಕನ್ನಡ ಮೀಡಿಯಂನಾಗ ಓದೋರು ಏನದಿರಿ, ಸ್ವಲ್ಪ ಜಾಸ್ತಿ ಲಕ್ಷ್ಯ ಇಂಗ್ಲೀಷಕ್ಕೂ ಕೊಡ್ರಿ, ಮನೆ ಒಳಗೆ ಪ್ರಾಕ್ಟೀಸ್ ಮಾಡ್ರಿ, ತಪ್ಪಾದ್ರೂ ಪರವಾಗಿಲ್ಲ, ಹೆಸಿಟೇಷನ್ ಮಾಡ್ಕೋಬೇಡ್ರಿ, ಮಾತಾಡ್ರಿ, ಓವರ್ಕಮ್ ಮಾಡ್ರಿ. ಅಂದಾಗ ಮುಂದೆ ನಿಮ್ದು ಡಿಗ್ರಿ ಆದಮೇಲೆ ನೌಕರಿಗಳು ಸಿಗಬಹುದು. ಖಂಡಿತ ಮೇಡಮ್, ಇನ್ನು ತಾವು ಬಯಸಿದ್ದು ಹೈಸ್ಕೂಲ್ ಟೀಚರ್ ಆಗಬೇಕು ಅಂತ, ಆದರೆ ಪ್ರಾಧ್ಯಾಪಕರಾಗ್ತೀರಾ, ಒಂದು ಇಂಗ್ಲಿಷ್ ವಿಭಾಗದ ಮುಖ್ಯಸ್ಥರಾಗ್ತೀರಾ, ಜೊತೆಗೆ ಒಂದು ವಿಶ್ವವಿದ್ಯಾಲಯದ ಕುಲ ಸಚಿವರು ಕೂಡ ಆಗ್ತೀರಾ. ಈ ಒಂದು ಎಲ್ಲ ಮಹತ್ತರ ಜವಾಬ್ದಾರಿಯನ್ನು ವಹಿಸಿದಂಥದ್ದು ಎಷ್ಟು ಸಂತೃಪ್ತಿಯನ್ನು ತಂದುಕೊಡುತ್ತೆ ಅಂತ? ಖಂಡಿತ ಸಂತೃಪ್ತಿ ಇದೆ ರೀ. ನನ್ನ ಲೈಫನ್ನು ನಾನು ಒಂದು ಸ್ವಲ್ಪ ತಿರುಗಿ ನೋಡಿದಾಗ, ಓ ಮೈ ಗುಡ್ನೆಸ್, ಇಷ್ಟೆಲ್ಲ ನಾ ಮಾಡೀನೇನು, ನನಗಿದೆಲ್ಲ ಮಾಡೋಕ್ಕೆ ಸಾಧ್ಯ ಆಯಿತಾ? ನಾನು ಬೇಸಿಕಲಿ ವೆನ್ ಐ ಸ್ಟಾರ್ಟೆಡ್ ಮೈ ಕರಿಯರ್ ಅಂದರೆ ನಾನು ಸ್ಟೂಡೆಂಟ್ ಇದ್ದಾಗ ಭಾಳ ಒಂಥರ ಸಂಕುಚಿತ ಮನೋಭಾವ ರೀ. ಜಾಸ್ತಿ
ಒಂಥರ ಇಂಟ್ರೋವರ್ಟ್ ಅಂತಾರೆ, ಅಂತರ್ಮುಖಿ, ಶೈ ನೇಚರ್ಡ್, ಜಾಸ್ತಿ ಓಪನ್ ಅಪ್ ಆಗ್ತಿದ್ದಿಲ್ಲ, ಮಾತಾಡ್ತಿದ್ದಿಲ್ಲ. ಸೊ ತಂದೆಯವರು ಪದೇ ಪದೇ ಬೈತಿದ್ರು, ತಾಯಿನೂ ಬೈತಿದ್ರು, ಮಾತಾಡಬೇಕಮ್ಮ, ಬಾಯಿ ತೆಗೆದು ಮಾತಾಡಬೇಕು, ಸಂಕೋಚ ಮಾಡ್ಕೋಬಾರ್ದು, ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಇರಬಾರ್ದು. ಆದರೆ ಎಲ್ಲೋ ಒಂದು ಕಡೆ ನಮ್ಗೆ ಒಂಥರ ನನಗೆ ಅಷ್ಟು ಇಂಗ್ಲೀಷ್ ಬರಂಗಿಲ್ಲ ಅನ್ನುವಂಥ ಕೀಳರಿಮೆ ಇದ್ದಂಥ ಹುಡುಗಿ ಇವತ್ತು ಇಂಗ್ಲೀಷ್ ಪ್ರೊಫೆಸರ್. ಒಂದು ಟೈಮ್ ಒಳಗೆ ಅಗದಿ ಸ್ಪೋಕನ್ ಲ್ಯಾಂಗ್ವೇಜ್ ಅಷ್ಟೊಂದು ಫ್ಲೂಯೆಂಟ್ ಇಲ್ಲ ನಾನು, ನನಗೆ ಇಂಗ್ಲೀಷ್ ಬರಂಗಿಲ್ಲ ಅಂಥೇಳಿ ಏನು ಕೀಳರಿಮೆ ನನಗಿತ್ತು, ಇವತ್ತು ಅವೆಲ್ಲವುಗಳನ್ನು ಹೊಡೆದೋಡಿಸಿ ನಾನು ಇಂಗ್ಲೀಷ್ ಪ್ರೊಫೆಸರ್ ಆಗಿ ಆಗಲೇ 30 ವರ್ಷ ಸೇವೆ ಸಲ್ಲಿಸ್ತೀನಿ. ಅಂದರೆ ಅಗೇನ್ ಅದು ನಿಮ್ಮಲ್ಲಿ ಆ ಧೈರ್ಯವನ್ನು ಒಂದು ಮಸ್ಟರ್ ಮಾಡಿಕೊಡ್ರಿ, ಆ ಧೈರ್ಯವನ್ನು ತಂದುಕೊಡ್ರಿ. ಆ ಮನೆಯವರ ಕರೇಜು ಕೂಡ ಇತ್ತು. ಸಂತೃಪ್ತಿ ಅಂತೂ ಖಂಡಿತ ಇದ್ದಾರೆ. ಯಾಕಂತಂದ್ರೆ ಈ ಒಂದು ವೃತ್ತಿ ಅನ್ನೋದು ನನಗೆ ಕೊಟ್ಟದ್ದು ಒಂದಲ್ಲ ಎರಡಲ್ಲ, ನೂರಾರು ವೇದಿಕೆಗಳನ್ನು ಕಲ್ಪಿಸಿಕೊಟ್ಟತೆ, ನೂರಾರು ಅಪಾರ್ಚುನಿಟೀಸ್ ನಾನು ಕಲ್ಪಿಸಿಕೊಟ್ಟಿದ್ರೆ ಅದನ್ನು ಬಹುಶಃ 1-2 ಮಾತನಾಗ ನನಗೆ ಹೇಳೋಕ್ಕಾಗೋದಿಲ್ಲ. ಉದಾಹರಣೆಗೆ ನಾನು ಇಂಟರ್ನ್ಯಾಷನಲ್ ಕಾನ್ಫರೆನ್ಸಸ್ ಒಳಗೆ ಕೀನೋಟ್ ಸ್ಪೀಕರ್ ಆಗಿ ಭಾಗವಹಿಸ್ತಾ ಬಂದಿದ್ದೀನಿ. ಸೊ ಅದು ಈ ವೃತ್ತಿಗೆ ಬಂದ ನಂತರ ನನಗೆ ಸಾಧ್ಯ ಆಯ್ತು ರೀ. ಬೇರೆ ಬೇರೆ ಒಂದು ನ್ಯಾಷನಲ್ ಕಾನ್ಫರೆನ್ಸು, ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಒಳಗೆ ಭಾಗವಹಿಸೋದ್ರೆ ಭಾಳ ದೊಡ್ಡ ಮಾತು. ಅಂಥ ಒಂದು ಅಂತಾರಾಷ್ಟ್ರೀಯ ಸಮಾವೇಶದೊಳಗೆ ನೀವು ಪ್ರಮುಖ ಭಾಷಣಕಾರರಾಗಿ ಹೋಗ್ತೀರಿ, ಸಂಪನ್ಮೂಲ ವ್ಯಕ್ತಿಗಳಾಗಿ ಹೋಗ್ತೀರಿ, ಅದು ಫಾರಿನ್ ಕಂಟ್ರೀಸ್ ಒಳಗೆ. ಸೊ ಬೇರೆ ಬೇರೆ ಒಂದು ದುಬೈ ಒಳಗೆ ಈಗ 1-2-3 ಸಲ ಹೋಗಿ ಬಂದೇನೆ. ಆಮೇಲೆ ನಮ್ಮ ಅರುಣಾಚಲ್ ಪ್ರದೇಶವಾಗಿರುವಂಥ ಯೂನಿವರ್ಸಿಟಿ ಒಳಗೆ, ಸೊ ಬೇರೆ ಬೇರೆ ಬಹಳಷ್ಟು ಯೂನಿವರ್ಸಿಟಿಗೆ ನಾನು ಹೋಗಿ ಬಂದೇನೆ ರೀ. ಮತ್ತು ನಾನು ಈಗ ಶಾರ್ಟ್ಲಿ ಸಿಂಗಾಪುರ್ ಕೂಡ ಹೋಗ್ತಾ ಇದ್ದೀನಿ. ಸೊ ಹೀಗೆ ಈ ಒಂದು ಉದ್ಯೋಗದಿಂದ ನನಗೆ ಸಿಕ್ಕಂತಹ ವೇದಿಕೆಗಳು ಸಾವಿರಾರು ವೇದಿಕೆಗಳು ರೀ. ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಅಷ್ಟೇ ಅಲ್ಲದೆ ಮುಂದೆ ನನಗೇನಾಗುತ್ತೆ ಅಂತಂದರೆ ಬೇರೆ ಬೇರೆ ಸಂಘ ಸಂಸ್ಥೆಯಲ್ಲಿ ನಾನು ಮಹಿಳಾ ಘಟಕದ ಅಧ್ಯಕ್ಷೆಯಾಗಿ ಕೂಡ ಕೆಲಸವನ್ನು ಮಾಡಿದ್ದೇನೆ. ಸಿರಿಗನ್ನಡ ರಾಷ್ಟ್ರೀಯ ಪ್ರತಿಷ್ಠಾನ ಅಂತೇಳಿ ಬೆಳಗಾವಿ ಒಳಗೆ ನಮ್ಮ ಸಹೋದರ ಗಿವಾರಿ ಅವರು ನಡೆಸ್ತಾ ಇದ್ರು ಅದನ್ನು. ಅದು ಎಷ್ಟು ದೊಡ್ಡ ಪ್ರಮಾಣದ ಕಾರ್ಯಕ್ರಮ ಮಾಡ್ತಿದ್ರು ಅಂತಂದರೆ ಆ ಒಂದು ಸಂಘದೊಳಗೆ ನಂಗೆ ಮಹಿಳಾ ಘಟಕದ ಅಧ್ಯಕ್ಷೆಯಾಗಿ ಮಾಡ್ತಾರೆ. ತದನಂತರ DS ಕರ್ಕಿ ಪ್ರತಿಷ್ಠಾನ ಅಂತ ಇವತ್ತಿಗೂ ಕೂಡ ಒಳ್ಳೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾರೆ. ಸೊ ಅಲ್ಲಿ ಕೂಡ ನನಗೆ ಮಹಿಳಾ ಘಟಕದ ಅಧ್ಯಕ್ಷೆ ಅಂತ ಮಾಡ್ಯಾರ. ಸೊ ಹಿಂಗೆ ನಮ್ಮ ಲೇಖಕಿಯರ ಸಂಘ ಅಂತ ಐತಿ, ಅವರು ಕೂಡ ಒಳ್ಳೆ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹಾಗೆ ನಮ್ಮ ಲಿಂಗಾಯತ ಮಹಿಳಾ ಸಮಾಜ ಅಂತ ಐತಿ, ಅಲ್ಲಿ ಶೈಲಕ್ಕ ಅವರು ಅದನ್ನ ನಡೆಸ್ಕೊಂಡು ಹೋಗ್ತಾರೆ. ಸೊ ವೀರಶೈವ ಒಂದು ಗ್ರೂಪ್ ಐತ್ರಿ, ಅದು ನಮ್ಮ ರತ್ನಕ್ಕ ಬೆಲ್ಲದವ್ರು ನಡೆಸ್ಕೊಂಡು ಹೋಗ್ತಾರೆ. ಆಮೇಲೆ ಜಾಗತಿಕ ಲಿಂಗಾಯತ ಮಹಾಸಭಾ ಅಂತ ಐತಿ, ಅಲ್ಲಿ ಮಹಿಳಾ ಘಟಕದ ಅಧ್ಯಕ್ಷೆಯನ್ನು ಕೂಡ ನಾನು ಮಾಡ್ತಾರೆ. ಹೀಗೆ ಬಹಳಷ್ಟು ಸಂಘ ಸಂಸ್ಥೆಯಲ್ಲಿ ಮಹಿಳಾ ಘಟಕದ ಅಧ್ಯಕ್ಷೆಯಾಗಿ ಮಾಡುವಂಥ ಒಂದು ಅವಕಾಶ ನಂಗೆ ಸಿಗುತ್ತೆ. ಅವು ಮತ್ತು ನನಗೆ ಬೇರೆ 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 ಎಕ್ಸ್ಪೀರಿಯನ್ಸನ್ನು, ಬೇರೆ ತೆರನಾದಂತಹ ಒಂದು ಅನುಭವಗಳನ್ನು ಮತ್ತು ಅವಕಾಶಗಳನ್ನು ಕೊಡ್ತಾ ಹೋಗ್ತವೆ. ಸೊ ಹೀಗಾಗಿ ಈ ವೃತ್ತಿಗೆ ಬಂದ ಮೇಲೆ ನಾನು ಕಂಡಂತಹ ಉಂಡಂತಹ ಅನುಭವಗಳೇನದಾವ, ಅನುಭವಿಸಿದಂತಹ ವೇದಿಕೆಗಳೇನದಾವ, ಅವಕಾಶಗಳೇನದಾವ, ಅವು ಎಣೆ ಇಲ್ಲದಷ್ಟು ಲೆಕ್ಕನ ಇಲ್ಲ. ಅವ್ನು ಲೆಕ್ಕ ಹಾಕೋಕ್ಕಾಗೋದು ನನಗೆ. ಫಾರ್ ಎಕ್ಸಾಂಪಲ್, ಈಗ ನಾನು 2 ವರ್ಷ ಹಾವೇರಿ ಒಳಗಿದ್ದಾಗ ಅಲ್ಲಿ ರೆಸ್ಟ್ ಇವ್ಯಾಲ್ಯೂಷನ್ ಅಂತ ಕೆಲಸ ಮಾಡ್ತಾ ಇದ್ದೆ. ಮಾಡ್ತಾ ಹಾವೇರಿಯ ಸಾಹಿತ್ಯದ ಒಂದು ವಿಭಾಗಕ್ಕೆ, ಸಾಹಿತ್ಯದ ರಂಗಕ್ಕೆ ನಾನು ಪರಿಚಯ ಆಗ್ತೀನಿ. ಸಾಹಿತ್ಯಿಕವಾಗಿ ಅಲ್ಲಿ ಅನೇಕ ಕಾರ್ಯಕ್ರಮಗಳಿಗೆ ಅವ್ರು ನಾನು ಕರೀತಾರೆ. ತದನಂತರ ಧಾರ್ಮಿಕವಾಗಿ ಅಲ್ಲಿ ಮಠಮಾನ್ಯಗಳು, ಅಲ್ಲಿ ಹುಕ್ಕೇರಿ ಮಠ ಅಂತೈತಿ, ಹೊಸ ಮಠ ಅಂತೈತಿ, ಹಾನಗಲ್ಲದ ಮಠ. ಸೊ ಅವರು ನನ್ನ ಕರೀತಾರೆ ಒಂದು ಅನುಭವವನ್ನು ನೀಡಲಿಕ್ಕೆ, ಅನುಭವವನ್ನು ಹಂಚಿಕೊಳ್ಳಲಿಕ್ಕೆ ಒಂದು ಅತಿಥಿಯಾಗಿ ಕರೀತಾರೆ ದೊಡ್ಡ ದೊಡ್ಡ ಕಾರ್ಯಕ್ರಮದೊಳಗೆ. ಮಠಮಾನ್ಯಗಳೊಂದಿಗೆ ನನಗೆ ಒಂದು ಅಲ್ಲಿ ಒಳ್ಳೆಯ ಅನುಭವ ಆಗುತ್ತೆ. ಹಾಗೆಯೇ ಬೆಳಗಾವಿ ಒಳಗೆ ನಮ್ಮ ಕಾರಂಜಿ ಮಠ, ನಾಗನೂರು ಮಠ ಈ ಆಧ್ಯಾತ್ಮಿಕ ಸೆಲೆಯನ್ನು, ಹಾಗೆಯೇ ಶರಣ ಸಂಸ್ಕೃತಿಯ ಬಗ್ಗೆ ಗೌರವವನ್ನು, ಒಲವನ್ನು ಹುಟ್ಟಿಸಿದಂಥ ಮಠಗಳು ಇವೆರಡೂ ರೀ. ನಮ್ಮ ಕಾರಂಜಿ ಮಠ ಮತ್ತು ನಾಗನೂರು ಮಠದವರು ಏನು ಮಾಡ್ತಾರೆ ಅಂತಂದರೆ ಈ ಥರ ಒಳ್ಳೆ ಕಾರ್ಯಕ್ರಮಗಳನ್ನು ಅವರು ಆಯೋಜನೆ ಮಾಡ್ತಾರೆ. ಶರಣ ಸಂಸ್ಕೃತಿಯನ್ನು ಕುರಿತಾಗಿ, ವಚನ ಸಾಹಿತ್ಯವನ್ನು ಕುರಿತಾಗಿ ಮಾಡ್ತಾರೆ. ಸೊ ಈ 2 ಮಠಗಳು ಕೂಡ ನನ್ನಲ್ಲಿ ಒಂದು ಒಳ್ಳೆಯ ಹವ್ಯಾಸವನ್ನು ಹಾಕಿಕೊಟ್ಟಂತಹ ಮಠಗಳು. ಹೀಗೆ ಸಾಹಿತ್ಯಿಕವಾಗಿ ಕೂಡ ನಾನು ಅನೇಕ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೆ. ಸಾಹಿತ್ಯಿಕ ಸಂಘಟನೆಗಳೊಂದಿಗೆ ನಾನು ಅಸೋಸಿಯೇಟೆಡ್ ಆಗಿದ್ದೆ. ತದನಂತರ ಧಾರ್ಮಿಕ ಅಂತ ಬಂದಾಗ ಮಠಮಾನ್ಯಗಳು, ಇವೆಲ್ಲ ಮಠಮಾನ್ಯದ ಪೂಜ್ಯರುಗಳು ನಮ್ಮನ್ನು ಕರೀತಾರೆ, ಅವಕಾಶ ಕೊಡ್ತಾರೆ, ಅವರು ಬೆನ್ನು ಚಪ್ಪರಿಸ್ತಾರೆ. ಸೊ ಆ ಎಲ್ಲ ಕಾರ್ಯಕ್ರಮಗಳನ್ನು ಮಾಡಿ ಬರ್ತೀನಿ. ತದನಂತರ ನನಗೆ ಬಹಳಷ್ಟು ಒಂದು ಮೈಲ್ ಸ್ಟೋನ್ ಅಂತ ಏನು ಹೇಳ್ತೀವಿ ಲೈಫ್ ಒಳಗೆ, ಒಂದು ಔಟ್ಸ್ಟ್ಯಾಂಡಿಂಗ್ ಆದಂತಹ ಒಂದು ಅವಕಾಶ ಅಂತಂದ್ರೆ ನಮ್ಮ ಶಿಗ್ಗಾವಿ ತಾಲೂಕಿನ 5ನೇ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷೆಯಾಗಿ ನನ್ನ ಅವ್ರು ಗುರುತಿಸ್ತಾರೆ. ನಾನು ಕಂಡು ಕೇಳರಿದಂಥ ಒಂದು ಅವಕಾಶ ಅದು. ನಾನು ಕನಸು ಮನಸ್ಸಿನಾಗೂ ಅನ್ಕೊಂಡಿದ್ದಿಲ್ಲ. ನಾನು ಕೂಡ ಸಾಹಿತ್ಯನ ಅದೇನೆ, ಒಂದು ಚಿಕ್ಕ ಪ್ರಮಾಣದ ಸಾಹಿತಿ ಅದೇನೆ, ಪುಸ್ತಕಗಳನ್ನು ಬರೆದೇನೆ, ಒಂದು ಕ್ರಿಟಿಸಿಸಮ್ ಕೂಡ ಮಾಡ್ತೀನಿ. ಸೊ ಸಾಹಿತ್ಯದ ಒಬ್ಬ ಪ್ರಾಧ್ಯಾಪಕಿಯಾಗಿ 30 ವರ್ಷಗಳಿಂದ ಸಾಹಿತ್ಯವನ್ನು ಕಲಿಸ್ತಾ ಬಂದಿದ್ದೇನೆ. ಸೊ ಎಲ್ಲ ಸಾಹಿತ್ಯದ ಪ್ರಕಾರಗಳನ್ನು ಕಲಿಸ್ತಾ ಇಂಗ್ಲೀಷ್ ಒಳಗೆ ಕಲಿಸೇನೆ. ಸೊ ಆ ಎಲ್ಲ ಸಾಹಿತ್ಯದ ಪ್ರಕಾರಗಳು ಹೇಗಿರಬೇಕು ಅನ್ನೋದನ್ನು ನಾನು ಅರ್ಥಕೊಂಡೆ. ತದನಂತರ ನಾನು ಕೂಡ ಒಬ್ಬ ಕನ್ನಡ ಸಾಹಿತಿ ಕೂಡ ಆಗ್ತೀನಿ, ಇಂಗ್ಲೀಷ್ನಲ್ಲಿ ಕೂಡ ಬರೀತೀನಿ. ಸೊ ಈ ಸಾಹಿತ್ಯ ನನಗೆ ಒಂದು ಸಾಹಿತ್ಯ ಸಮ್ಮೇಳನಕ್ಕೆ ನನ್ನನ್ನು ಸರ್ವಾಧ್ಯಕ್ಷೆ ಆಗುವ ಮಟ್ಟಿಗೆ ಕರ್ಕೊಂಡು ಹೋಗ್ತತಿ ಅಂತ ನಾನು ಅನ್ಕೊಂಡಿದ್ದಿಲ್ಲ. ಆ ಶಿಗ್ಗಾವಿ ಒಳಗೆ ತಾಲೂಕಾ ಮಟ್ಟದ ಸಾಹಿತ್ಯ ಸಮ್ಮೇಳನಕ್ಕೆ ಸರ್ವಾಧ್ಯಕ್ಷೆ ಆದಂತಹ ಸಂದರ್ಭದೊಳಗೆ ಆದಂತಹ ಅವರ್ಣನೀಯ ಒಂದು ಅನುಭವ, ಅದನ್ನು ಬಹುಶಃ ನನಗೆ ಕಟ್ಟಿಕೊಡಕ್ಕೆ ಆಗೋದಿಲ್ಲ ಅಂತ ಅನ್ಸತ್ರಿ. ಇಡೀ ಶಿಗ್ಗಾವಿ ಜನ
ಅಲ್ಲಿಯ ಎಲ್ಲ ಸಾಹಿತಿಗಳು, ದಿಗ್ಗಜರು, ಸಮ್ಮೇಳನದ ಅಧ್ಯಕ್ಷರುಗಳು, ಅಲ್ಲಿರುವಂಥ ಎಲ್ಲ ನನ್ನ ಸಹೋದರರು ಆ ಸಾಹಿತ್ಯ ಸಮ್ಮೇಳನಗಳು ಎಷ್ಟೊಂದು ಯಶಸ್ವಿಯಾಗಿ ನಡೆಸಿಕೊಡ್ತಾರೆ ಅಂತಂದರೆ, ಆ ಒಂದು ರಥದೊಳಗೆ ಕೂತ್ಕೊಂಡು ನನ್ನ ಹುಟ್ಟೂರೊಳಗನ ಇಡೀ ಊರೊಳಗೆ ನನ್ನ ಮೆರವಣಿಗೆ ಆದದ್ದನ್ನು ಕಂಡಾಗ ಬಹುಶಃ ಮುಗಿತಪ್ಪ ನನಗೆ ಲೈಫ್, ಇಷ್ಟು ಸ್ಯಾಟಿಸ್ಫ್ಯಾಕ್ಷನ್ನು ಬಂತಲ್ಲ ಇವತ್ತು ಈ ಕಾರ್ಯಕ್ರಮದಾಗ ಅಂತ ಅನಿಸ್ತಾರೆ. ಸೊ ಹಾಗೇನೆ ಅನೇಕ ಅನುಭವಗಳಾಗ್ತಾ ಹೋಗುತ್ತವೆ. ತದನಂತರ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷೆಯಾಗಿ, ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷೆಯಾಗಿ ಸ್ವಲ್ಪ ದಿನದೊಳಗೆ ಗುಲ್ಬರ್ಗಾ ಒಳಗೆ ಒಂದು ಸಾಹಿತ್ಯ ಸಮ್ಮೇಳನ ನಡೆಯುತ್ತೆ. ಅವರಿಂದ ಆಮಂತ್ರಣ ಬರುತ್ತೆ ನನಗೆ, ಮೇಡಮ್ ನೀವು ಉದ್ಘಾಟಕರಾಗಿ ಬರಬೇಕು ಅಂತ ಹೇಳಿ. ಸೊ ಕಲಬುರಗಿ ಬಗ್ಗೆ ನಾನು ಕೇಳಿದ್ದೆ, ಹೋಗಿದ್ದಿಲ್ಲ. ಸೊ ಮತ್ತೆ ಕಲಬುರಗಿಯನ್ನ, ಅಲ್ಲಿಯ ಸಾಹಿತ್ಯ ಕ್ಷೇತ್ರವನ್ನ, ಸಾಹಿತ್ಯ ಆಸಕ್ತರನ್ನ ಭೇಟಿಯಾಗುವಂಥ ಸಂದರ್ಭ, ಅಲ್ಲಿ ಮತ್ತೆ ಉದ್ಘಾಟಕರಾಗಿ ಹೋಗಿ ಬರ್ತೇನೆ ರೀ. ಅದಾಗಿ ಒಂದು ತಿಂಗಳಿಗೆ ನನಗೆ ಸಿರ್ಸಿ ಒಳಗೆ ನೋಡ್ರಿ, ಸಿರ್ಸಿ ಒಳಗೆ ಉತ್ತರ ಕರ್ನಾಟಕ, ನಾವು ಈ ಕಡೆ ಬ್ಯಾರೇನ ಅಂತ ಅನ್ಕೊಳ್ತೀವಿ. ಸಿರ್ಸಿ ಒಳಗೂ ಕೂಡ ಅವರು ಸಾಹಿತ್ಯ ಸಮ್ಮೇಳನ ಮಾಡ್ತಾರೆ. ಅದು ಅವ್ರದ್ದು ಪ್ರಥಮ ಸಾಹಿತ್ಯ ಸಮ್ಮೇಳನ ಆಗಿತ್ತು. ಸೊ ಅಲ್ಲಿಯೂ ಕೂಡ ಸರ್ವಾಧ್ಯಕ್ಷ ಅಂತ ಅವ್ರು ನನ್ನ ಕರೀತಾರೆ. ಸೊ ಕಂಪ್ಯಾರಿಟಿವ್ಲಿ ಈ ನಮ್ಮ ಒಂದು ಅವರ ನಾರ್ತ್ ಕೆನರಾದ ಏನೈತಿ, ನಮ್ಮ ಉತ್ತರ ಕರ್ನಾಟಕದ ಭಾಷೆ, ಆಚಾರಗಳು, ವಿಚಾರಗಳು, ಆಹಾರ ವಿಹಾರ, ಬಳಸುವಂಥ ಶಬ್ದಗಳು ಸ್ವಲ್ಪ ಬೇರೆ ಆಗ್ತವೆ. ನನಗೆ ಶಿರ್ಷಿ ಒಳಗೆ ಅವರು ಸಾಹಿತ್ಯ ಅಧ್ಯಕ್ಷರು, ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರು ಅಂತ ಕರೆದಾಗ ಹೇಳಿದೆ ಅವರಿಗೆ. ಆಮೇಲೆ ಅವರಂದ್ರು ಇಲ್ಲ ಮೇಡಮ್ ನೀವು ಬರಬೇಕು ಅಂದಾಗ ಅಲ್ಲಿನೂ ಹೋಗಿ ಬರ್ತೀನಿ. ಅಲ್ಲಿದು ಕೂಡ ಒಂದು ವಿಭಿನ್ನವಾದಂತಹ ಅನುಭವವನ್ನು ಕಟ್ಟಿಕೊಟ್ಟಂಥ ಸಾಹಿತ್ಯ ಸಮ್ಮೇಳನ. ಸೊ ಹೀಗೆ ಫಾರಿನ್ ಕಂಟ್ರಿಗೆ ಹೋಗಿ ಬರ್ತೀನಿ, ಕೀನೋಟ್ ಸ್ಪೀಕರ್ ಆಗಿ, ಸಾಹಿತ್ಯ ಸಮ್ಮೇಳನಕ್ಕೆ ಉದ್ಘಾಟಕಳಾಗ್ತೀನಿ, ಸರ್ವಾಧ್ಯಕ್ಷ ಆಗ್ತೀನಿ. ಬಹುಶಃ ಇದಕ್ಕಿಂತ ಟಾಪ್ ಆದಂತಹ ಒಂದು ಕಂಟೆಂಟ್ಮೆಂಟ್ ಅಂತ ಏನು ಹೇಳ್ತೀವಿ, ಸಂತೃಪ್ತಿ ಅಂತ ಏನೈತೆ, ಆ ಸಂತೃಪ್ತಿ ನನಗೆ ಇನ್ನು ಮುಂದೆ ಬಹುಶಃ ಸಿಗ್ಲಿಕ್ಕಿಲ್ಲ. ದಟ್ ವಾಸ್ ದ ಟಾಪ್ ಮೋಸ್ಟ್ ಕ್ಲೈಮ್ಯಾಕ್ಸ್ ಅಂತ ಹೇಳ್ತಾರೆ ನೋಡ್ರಿ, ಹಾಗೆ ಒಂಥರ ಅದು. ಸೊ ಈ ಎಲ್ಲ ಘಟನೆಗಳು ಏನು ಜರುಗಿದ್ವಲ್ಲ, ಅದರೆಡೆಗೆ ನನಗೆ ಅಪಾರವಾದಂಥ ಒಂದು ಅಭಿಮಾನ ಮತ್ತು ಗರ್ವ ಐತೆ. ಸೊ ದೇವರು ನನಗೆ ಒಂದು ಒಳ್ಳೆಯ ಅವಕಾಶವನ್ನು ಕಟ್ಟಿಕೊಟ್ಟಾನ. ಬಹುಶಃ ನಾನು ಇಷ್ಟು ದಿನ ಏನು ಪರಿಶ್ರಮ ಪಟ್ಟೆ, ತ್ರಾಸ್ ತಗೊಂಡೆ, ಅದೆಲ್ಲವುಗಳಿಗೆ ಕಳಸವಿಟ್ಟಂತೆ ಈ ಎಲ್ಲ ಅವಕಾಶಗಳು ನನಗೆ ಬಂದವೇನೋ ಅಂತ ನಾನು ಕೊಡ್ತೀನಿ. ಸೊ ನನಗೆ ಕೊಟ್ಟಂತಹ ಒಂದು ಸಂತೃಪ್ತಿ ಅಂತ ಹೇಳಬೇಕು ಅಂತಂದ್ರೆ ಅದನ್ನ ಕೆಲವೇ ಶಬ್ದಗಳೊಳಗೆ ಹೇಳೋದು ಬಹಳ ಕಷ್ಟ ಆಯ್ತು. ಒಂದು ಕಡೆ ಸಾಹಿತಿಯಾಗಿ ಸಂತೃಪ್ತಿ ಇದೆ, ಒಂದು ಕಡೆ ಪ್ರಾಧ್ಯಾಪಕಿಯಾಗಿ ಸಂತೃಪ್ತಿ ಐತೆ, ಒಂದು ಕಡೆ ನ್ಯಾಕ್ ಕೋಆರ್ಡಿನೇಟರ್ ಅಂತ ಹೇಳ್ತಾರೆ, ಕಾಲೇಜ್ ಒಳಗೆ ನ್ಯಾಕ್ ಕೋಆರ್ಡಿನೇಟರ್ ಅಂತ ಮಾಡ್ತಾರೆ. ಸೊ ಫಾರ್ 4 ಸೈಕಲ್ಸ್ 4 ಅವಧಿಯ ಒಳಗೆ ನಾನು ನ್ಯಾಕ್ ಕೋಆರ್ಡಿನೇಟರ್ ಆಗಿ ಅಲ್ಲಿ ಸೇವೆಯನ್ನು ಸಲ್ಲಿಸಿ ಕೆಲಸವನ್ನು ಮಾಡಿ ನಮ್ಮ ಕಾಲೇಜುಗಳಿಗೆ A ಗ್ರೇಡ್, A+ ಗ್ರೇಡನ್ನು ತಂದು ಕೊಟ್ಟಂತಹ ಒಂದು ಸಂತೃಪ್ತಿ ಕೂಡ ನಮ್ಮೆಲ್ಲರದ್ದು ಇದೆ. ಸೊ NSS ಆಫೀಸರ್ ಅಂತ ಆಗ್ತೀನಿ. 7 ವರ್ಷ NSS ಆಫೀಸರ್ ಆಗಿ ನಾನು ಇಡೀ ಭಾರತ ದೇಶವನ್ನು ಎಲ್ಲ ಕಡೆ ಓಡಾಡಿ ಬಂದುಬಿಡ್ತೇನೆ. ಬೇರೆ ಬೇರೆ ರಾಜ್ಯಗಳಿಗೆ ವಿಸಿಟ್ ಮಾಡ್ತೀನಿ. ಅಲ್ಲಿ ಅವಾರ್ಡ್ಗಳು ಸಿಗ್ತಾವ, ನನಗೆ ರಾಜ್ಯ ಮಟ್ಟದ ಅವಾರ್ಡ್ ಸಿಗ್ತಾವ, ಕರ್ನಾಟಕ ಯೂನಿವರ್ಸಿಟಿ ಅವಾರ್ಡ್ ಸಿಕ್ತು, ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಅವಾರ್ಡ್ ಸಿಕ್ತು. ಹೀಗೆ ಈ ಸಂತೃಪ್ತಿ ಎನ್ನುವಂತಹ ಪದವನ್ನು ಕೇವಲ ನಿಮ್ಮ 1 ಅಥವಾ 2 ಕಾರ್ಯಕ್ರಮದಾಗ ನಂಗೆ ಹೇಳಕ್ಕೆ ಸಾಧ್ಯವಾದಷ್ಟು ಸಂತೃಪ್ತಿ ಇವತ್ತು ನನ್ನೆಲ್ಲ ಐತ್ರಿ. ಮೇಡಮ್, ಈಗ ತಾವು ಹೇಳ್ತಾ ಇದ್ರಿ ತಮ್ಮ ಸಾಹಿತ್ಯಿಕ ವಲಯ ತಮ್ಮನ್ನ ರಾಷ್ಟ್ರ ಹಾಗೂ ಅಂತಾರಾಷ್ಟ್ರೀಯ ಸಮ್ಮೇಳನಕ್ಕೂ ಸಹ ಕರ್ಕೊಂಡು ಹೋಗಿದೆ. ಮೇಡಮ್, ಅಲ್ಲಿ ಸಂಸ್ಕೃತಿ ಯಾವ ರೀತಿ ಇರುತ್ತೆ ನಮ್ಮ ಒಂದು ಭಾರತದ ಸಂಸ್ಕೃತಿಗೆ ಹೋಲಿಸಿದ್ರೆ? ಅಂತಾರಾಷ್ಟ್ರೀಯ ಮಟ್ಟದ ಒಂದು ಸಮ್ಮೇಳನಗಳಲ್ಲಿ ತಾವು ಭಾಗವಹಿಸಿದಂತಹ ಅನುಭವ? ಸಂಸ್ಕೃತಿ ಅಂತ ಬಂದಾಗ ಈಗ ನೋಡ್ರಿ, ನಾನು ದುಬೈಗೆ ಅಂತ ಹೋಗಿರ್ತೀನಿ 1-2 ಸಲ. ಆಮೇಲೆ ಮತ್ತು ವಿಟಾನಗರ್ ಅಂತ ನಾನು ಅರುಣಾಚಲ ಪ್ರದೇಶ ಅಲ್ಲಿನೂ ಹೋಗಿ ಬರ್ತೀನಿ. ಅಲ್ಲಿ ಸಂಸ್ಕೃತಿ ಅಂತ ಬಂದಾಗ ಅಲ್ಲಿ ಏನಾಗುತ್ತೆ ಅಂತಂದ್ರೆ, ನಾನು ಭಾರತದಿಂದ ಹೋಗಿರ್ತೀನಿ. ಸೊ ಭಾರತದಿಂದ ನನ್ನಂಗೆ ಅನೇಕ ಪ್ರತಿನಿಧಿಗಳು, ರಿಪ್ರೆಸೆಂಟೇಟಿವ್ಸ್ ಇರ್ತಾರೆ. ಸೊ ಹಂಗೆ ಬೇರೆ ಬೇರೆ ಕಂಟ್ರಿಯಿಂದ ಬಂದವರು ಇರ್ತಾರೆ, ಬೇರೆ ಬೇರೆ ದೇಶಗಳಿಂದ, ಬೇರೆ ಬೇರೆ ರಾಜ್ಯಗಳಿಂದ ಬಂದಂಥವ್ರು ಇರ್ತಾರೆ. ಸೊ ಅಲ್ಲಿ ನಾವು ಹಾರ್ಡ್ಲಿ 1-2 ದಿನ ಕಳಿತೀವಿ ರೀ. ಈ ಕಾನ್ಫರೆನ್ಸ್ ಒಳಗೆ 1-2 ದಿನ ಕಳಿತೀವಿ. ಅಲ್ಲಿ ಬೇರೆ ಬೇರೆ ವೇಷಭೂಷಣದೊಳಗೆ ನೀವು ಸಂಸ್ಕೃತಿಯನ್ನು ಅಳಿತೀರಿ. ಫಾರಿನ್ನಿಂದ ಬಂದಂಥವ್ರದ್ದು ವೇಷಭೂಷಣ ಬೇರೆ ಇರುತ್ತೆ, ಮತ್ತು ಬೇರೆ ಬೇರೆ ಸ್ಟೇಟ್ನಿಂದ ಬಂದಂಥವ್ರದ್ದು ಬೇರೆ ಇರುತ್ತೆ. ಸೊ ಭಾಳ ಚಂದ ನೀವು ಸಂಸ್ಕೃತಿ ಅಂತ ಒಂದು ವರ್ಡನ್ನು ಹೇಳಿ ನನಗೆ ಒಂದು ನೆನಪನ್ನು ಕೊಳಕ್ಕೆ ಹಚ್ಚಿದ್ರಿ. ಏನಪ್ಪ ಅಂತಂದರೆ, ನಾನು ದುಬೈಗೆ ಹೋದಂಥ ಸಂದರ್ಭದಲ್ಲಿ ನಮ್ಮ ಇಂಡಿಯಾದಿಂದ ಹೋಗೋರೆಲ್ಲ ಅದೇನೋ ಒಂದು ಕೋಟು ಆ್ಯಂಡ್ ಪ್ಯಾಂಟ್ ಹಾಕ್ಕೊಂಡು ಹೋಗ್ತೀವಿ ಅಂತಂದ್ರು. ಸೊ ನನಗೆ ಯಾಕೋ ಕೋಟು ಪ್ಯಾಂಟು ಬೇಡಾಗಿತ್ತು, ಚೂಡಿದಾರ್ ಹಾಕ್ಕೊಳ್ಳೋಣ, ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಐತಿ, ಸೀರೆ ಹೆಂಗೆ ಉಟ್ಕೊಳ್ಳೋದು ಅಂಥೇಳಿ. ಆಮೇಲೆ ಯಾವ ಡ್ರೆಸ್ ಹಾಕ್ಕೋಬೇಕು ಅಂತ ಒಂಥರ ಸಂದಿಗ್ಧತೆ ಒಳಗಿದ್ದಾಗ ನಮ್ಮ ಮನೆಯವ್ರನ್ನೂ ಕೇಳ್ತಿರ್ತಾನೆ, ಈ ಸೀರೆ ಉಟ್ಕೊಳ್ಳೇನ್ರಿ, ಅದನ್ನು ಉಟ್ಕೊಳ್ಳೇನ್ರಿ, ಯಾವ ಡ್ರೆಸ್ ಹಾಕೋತೀನಿ. ಅವ್ರಂದ್ರು ಅವೆಲ್ಲ ಬಿಟ್ಟುಬಿಡು, ನಿಂದು ಏನು ಸಿಲ್ಕ್ ಸಾಡಿ ಉಟ್ಕೊಂಡು ಹೋಗ್ತೀನಿ, ನೀಟಾಗಿ ನೀವು ಉಟ್ಕೊಂಡು ಹೋಗು ಅಂತಂದ್ರೆ. ಯಾವುದಕ್ಕೂ ಇರಲಿ ಅಂತ ಹೇಳಿ ಎಲ್ಲ ವೆಸ್ಟರ್ನು ಒಯ್ತೀನಿ, ಇಂಡಿಯನ್ ಡ್ರೆಸ್ಸು ಅಲ್ಲಿ ಒಯ್ದಿರ್ತೇನೆ ರೀ. ಆಮೇಲೆ ಮತ್ತೆ ನಾನು ಇನ್ನೂ ಡೈಲಮಾ ಒಳಗನ ಇರ್ತೀನಿ ಅಲ್ಲಿ ಹೋದಾಗನು. ಆಮೇಲೆ ಲಾಸ್ಟಿಗೆ ಏನು ಅನ್ಸುತ್ತೆ, ಏನಾರ ಆಗಲಿ ನಮ್ಮ ಭಾರತೀಯ ಸಂಸ್ಕೃತಿ ಏನೈತಿ, ನೀಟಾಗಿ ರೇಷ್ಮೆ ಸೀರೆ ಉಟ್ಕೊಂಡು ಹೋಗೋಣಂತೆ, ಚಂದ ರೇಷ್ಮೆ ಸೀರೆ ಉಟ್ಕೊಂಡು ಹೋಗ್ತೇನೆ. ವಿಚಿತ್ರ ಅಂತಂದ್ರೆ, ಅಲ್ಲಿ ಬಂದಂಥವ್ರ ಅನೇಕರ ಗಮನ ನನ್ನ ಸಾಡಿ ಸೆಳಿತೈತ್ರಿ, ನನ್ನ ಒಂದು ವೇಷಭೂಷಣ ಸೆಳಿತೈತೆ. ಓ ನೈಸ್ ಸಾರಿ ಅಂತಾರೆ ಅವರು, ಲುಕಿಂಗ್ ಕ್ಯೂಟ್ ಅಂತಾರೆ. ಬೇರೆ ಬೇರೆ ಸ್ಟೇಟ್ನಿಂದ ಬಂದಂಥವ್ರು ಅಂತಾರೆ. ಸೊ ಸಂಸ್ಕೃತಿ ಅಂತ ಬಂದಾಗ ಅದು ನಮ್ಮ ವೇಷಭೂಷಣದಲ್ಲಿ ಕೂಡ ನಾವು ಸಂಸ್ಕೃತಿಯನ್ನು ತೋರ್ಪಡಿಸ್ಕೊಳ್ತೇವೆ. ಸೊ ಹಾಗೆಯೇ ಅಲ್ಲಿ ಬೇರೆ ಬೇರೆ ವೇಷಗಳನ್ನು ಧರಿಸಿದಂಥ ಬೇರೆ ಬೇರೆ ದೇಶದ ಬೇರೆ ಬೇರೆ ರಾಜ್ಯಗಳ ಪ್ರತಿನಿಧಿಗಳು ಕೂಡ ಬಂದಿದ್ರು. ಸೊ ಅಲ್ಲಿ ಭಾಷೆ ಕೂಡ ಎಲ್ಲರದು ಬೇರೆ ಬೇರೆ ಇರುತ್ತೆ. ತಮಿಳ್ನಾಡ್ದವ್ರದ್ದು ಬೇರೆ, ಆಮೇಲೆ ಯಾರೋ ಆಫ್ರಿಕಾದಿಂದ
ಥೈಲ್ಯಾಂಡ್ದಿಂದ ಬಂದವ್ರದ್ದು ಬೇರೆ, ಸಿಂಗಾಪುರದಿಂದ ಬಂದವ್ರದ್ದು ಬೇರೆ. ಆ ಎಲ್ಲ ಭಾಷೆಗಳು ಬೇರೆ ಬೇರೆ ಆಗಿದ್ರು ಕೂಡ ಒಂದು ನಮ್ದು ಕಂಬೈನಿಂಗ್ ಒಂದು ಲ್ಯಾಂಗ್ವೇಜು ಅಥವಾ ಕನೆಕ್ಟಿಂಗ್ ಲ್ಯಾಂಗ್ವೇಜು ಅಂತ ಬಂದಾಗ ಇಂಗ್ಲೀಷ್ ರೀ. ಅಲ್ಲಿ ನಾವು ನಾರ್ಮಲಿ 99% 100% ಇಂಗ್ಲೀಷ್ ಒಳಗೆ ಮಾತಾಡ್ತೀವಿ ಒಬ್ರಿಗೊಬ್ರು. ಇಟ್ ಈಸ್ ಲೈಕ್ ಅ ಬ್ರಿಡ್ಜ್ ಬಿಟ್ವೀನ್ ಆಲ್ ದ ಕಂಟ್ರೀಸ್ ಅಂಡ್ ಸ್ಟೇಟ್ಸ್ ಅಂತ ಹೇಳ್ಬೋದು. ಬೇರೆ ಬೇರೆ ರಾಜ್ಯದಿಂದ ಬೇರೆ ಬೇರೆ ದೇಶಗಳಿಂದ ಬರುವಂಥವರ ನಡುವೆ ಸಂಪರ್ಕ ಮಾಡಬೇಕಾದಂಥ ಭಾಷೆ ಅಂತಂದಾಗ ಇಂಗ್ಲೀಷು ಏನ್ರಿ, ಇಂಗ್ಲೀಷ್ ಭಾಷೆಯಿಂದ ನಾವು ಮಾತಾಡ್ತೀವಿ. ಸೊ 2 ದಿನ ಬಹಳಷ್ಟು ಪರಸ್ಪರ ನಾವು ಮಾತಾಡ್ತೀವಿ. ಪೇಪರ್ ಪ್ರೆಸೆಂಟೇಷನ್ ಆಗ್ತಾವಲ್ಲೇ, ಆಮೇಲೆ ಫೋಟೋ ಸೆಷನ್ಗಳು ನಡೀತವೆ, ತದನಂತರ ಅನುಭವಗಳನ್ನು ಕೂಡ ಹಂಚ್ಕೊಳ್ತಾರೆ. ಆಮೇಲೆ ಆಹಾರ ಅಂತ ಬಂದಾಗ ಅಲ್ಲಿ ಒಂಥರ ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಆಗಿರೋದ್ರಿಂದ ಎಲ್ಲ ತರಹದ ಆಹಾರ ಅಲ್ಲಿ ಇಟ್ಬಿಟ್ಟಿರ್ತಾರೆ. ಸೊ ಈಗ ಇಂಡಿಯನ್ ಅಷ್ಟೇ ಇಡಂಗಿಲ್ರಿ, ಅಲ್ಲೇ ಇಂಡಿಯನ್ ಇರ್ತೈತಿ, ನಾರ್ತ್ ಇಂಡಿಯನ್ ಇರ್ತೈತಿ, ಆಮೇಲೆಲ್ಲ ನಾನ್ ವೆಜ್ ಇರುತ್ತೆ, ಎಲ್ಲ ಪ್ರಕಾರದ ಆಹಾರ. ಅಲ್ಲಿ ಆ ವೆರೈಟೀಸನ್ನು ಕೌಂಟ್ ಮಾಡೋಕ್ಕೆ ನಿಮಗೆ ಕಷ್ಟ ಆಗ್ತೈತಿ. ಆ ಥರದ ಎಲ್ಲ ಒಂದು ಫುಡ್ ಸಿಸ್ಟಮ್ ಇರುತ್ತೆ. ಸೊ ಯಾರ್ಯಾರು ತಮ್ಮ ಅಭಿರುಚಿಗೆ ತಕ್ಕ ಹಾಗೆ ತಮ್ಮ ಒಂದು ಆಚಾರ ವಿಚಾರ ಸಂಸ್ಕೃತಿಗೆ ತಕ್ಕ ಆದಂಥ ಆಹಾರವನ್ನು ಅಲ್ಲೇ ಆಯ್ಕೊಂಡು ಊಟ ಮಾಡ್ತಾರೆ. ಸೊ ಇಲ್ಲಿ ಅಂತ ಬಂದಾಗ ಇಲ್ಲಿ ಸ್ವಲ್ಪ ನಾ ಕಲ್ಚರ್ ಹೇಳಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಆದರೆ ಫಾರಿನ್ ಕಂಟ್ರಿಗೆ ಹೋದಾಗ ಅಲ್ಲಿ ಕಲ್ಚರ್ ನಿಮಗೆ ಹೆಂಗೆ ಅನ್ನಿಸ್ತು ಅಂತ ನೀವು ಹೇಳ್ಬೋದು. ಹೌದಾ, ಈ ಕಲ್ಚರ್ ಅಂತ ಹೇಳಿದರೆ ಸಂಸ್ಕೃತಿ. ಸೊ ನಾನು ಯುರೋಪಿಯನ್ ಕಂಟ್ರೀಸನ್ನು ಕೂಡ ಎಲ್ಲ ಕಡೆ ಅಡ್ಡಾಡಿ ಬಂದೇನೆ ರೀ. ಸೊ ನಮ್ಮ ಸಾಹೇಬರು ನಾವು ಏನು ಮಾಡ್ತೀವಿ ಅಂತಂದರೆ ಅಕಾಡೆಮಿಕ್ ಆಗಿ ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ಗೆ ಹೋಗೋದು ಒಂದು ಕಡೆ ಆದರೆ, ನಾವು ಆಯ್ತಪ್ಪ ಜೀವನದೊಳಗೆ ಈಗೆಲ್ಲ ಸೆಟ್ಲ್ ಆಗೇವಿ, ದುಡ್ಡು ಐತಿ, ಮಕ್ಕಳು ಕೂಡ ಸೆಟ್ಲ್ ಆಗ್ಯಾರ, ಇನ್ನು ದೇಶ ಸುತ್ತು ಅಂತ ಏನಂತಾರೆ, ನಾವು ಸ್ವಲ್ಪ ದೇಶ ಸುತ್ತೂನು, ಕೋಶ ಅಂತೂ ಓದಾಕತ್ತೀವಿ ಮೊದಲಿಂದ, ದೇಶಾನು ಸುತ್ತೂನು ಅಂಥೇಳಿ ಆ ಕಡೆ ಈ ಕಡೆ ಅಡ್ಡಾಡ್ತಿರ್ತೀವಿ. ಸೊ ಹೀಗೆ ಸ್ವಿಟ್ಜರ್ಲ್ಯಾಂಡು, ಲಂಡನ್ನು, ಪ್ಯಾರಿಸು ಎಲ್ಲ ಕಡೆನೂ ಅಡ್ಡಾಡುವಾಗ ತರೇಹವಾರಿ ಅನುಭವ ಆಗ್ತಾವ್ರಿ. ನನಗೆ ಭಾಳಷ್ಟು ಅನುಭವ ಆಗ್ತಾವೆ. ಈಗ ಲಂಡನ್ಗೆ ಹೋಗಿದ್ವಿ. ಲಂಡನ್ ಒಳಗೆ ನಮ್ಮ ಇಂಗ್ಲೀಷ್ ಸಾಹಿತ್ಯದ ಮೇರು ಸಾಹಿತಿ ಅಂತಂದ್ರೆ ವಿಲಿಯಂ ವರ್ಡ್ಸ್ವರ್ತ್ ಅಂತ ಹೇಳ್ತೀವಿ, ವಿಲಿಯಂ ಶೇಕ್ಸ್ಪಿಯರ್ ಅಂತ ಹೇಳ್ತೀವಿ ರೀ. ಸೊ ವಿಲಿಯಂ ವರ್ಡ್ಸ್ವರ್ತ್ ಅವರ ಮನೆಗೆ ಕೂಡ ಹೋಗಿ ಬರುವಂಥ ಒಂದು ಅವಕಾಶ ನಂಗೆ ಸಿಗುತ್ತೆ ಲಂಡನ್ನಲ್ಲಿ. ಸೊ ಅಲ್ಲಿ ಒಂದು ಮ್ಯೂಸಿಯಂ ಮಾಡಿರ್ತಾರೆ, ಅವ್ರ ಮನೆಗೆ ಹೋಗ್ತೀವಿ. ಆ ವಿಲಿಯಂ ವರ್ಡ್ಸ್ವರ್ತ್ ಅವ್ರ ಮನೆ ಅಂದ್ರೆ ಅವೆಲ್ಲ ಹಳೆ ಕಾಲದ್ದಲ್ರಿ, 5ನೇ ಸೆಂಚುರಿ 6ನೇ ಸೆಂಚುರಿ ಅಂತಂದ್ರೆ ಭಾಳ ಹಳೆ ಕಾಲದವು. ಸೊ 15th ಸೆಂಚುರಿ. ಓಕೆ. ಸೊ ಹಳೆ ಕಾಲದ ಬಿಲ್ಡಿಂಗ್ಗಳು, ಇನ್ಫ್ರಾಸ್ಟ್ರಕ್ಚರು, ಮನೆಗಳು. ಸೊ ಅವತ್ತಿನ ಕಾಲದೊಳಗನ ಅವ್ರು ಎಷ್ಟು ದೊಡ್ಡ ಸಾಹಿತಿ ಆದ್ರಲ್ಲ ಅಂತ ನನಗೆ ಅನಿಸ್ತಿತ್ತು. ಸೊ ವಿಲಿಯಂ ವರ್ಡ್ಸ್ವರ್ತ್ ಅವ್ರ ಮನೆಯೊಳಗೆ ಒಂದು ಕಿಟಕಿ ಐತಿರಿ. ಆ ಕಿಟಕಿ ಬಹಳ ಒಂದು ಸಿಗ್ನಿಫಿಕೆಂಟ್ ಆದಂತಹ ಒಂದು ಅರ್ಥವನ್ನು, ಒಂದು ಸಂಕೇತವನ್ನು ಹೊಂದಿದ ಕಿಟಕಿ ಅಂತ ಹೇಳ್ತಾರೆ ಅದನ್ನು. ವಿಲಿಯಂ ವರ್ಡ್ಸ್ವರ್ತ್ ಕವಿ ಆಗೋಕ್ಕಿಂತ ಮುಂಚೆ ಆ ಕಿಟಕಿ ಪಕ್ಕನೇ ಕೂತ್ಕೊಂಡು ಹೊರಗಿಂದ ದೃಶ್ಯವನ್ನೆಲ್ಲ ನೋಡ್ತಿದ್ರಂತೆ. ವಿಲಿಯಂ ವರ್ಡ್ಸ್ವರ್ತ್ ಮತ್ತು ಅವರ ಸಹೋದರಿ ಡೊರೋತಿ ವರ್ಡ್ಸ್ವರ್ತ್ ಅಂತೇಳಿ ಅವರಿಬ್ಬರು ಕೂತ್ಕೊಂಡು ಅಲ್ಲೇ ಕಿಟಕಿ ಒಳಗನ ಹೊರಗಿನ ಪ್ರಕೃತಿ ಸೌಂದರ್ಯವನ್ನು ಸವಿತಾ ಕೂತಿರ್ತಿದ್ರಂತೆ. ಸೊ ಒಂದು ಸಲ ಏನಾಗುತ್ತೆ, ಅವರು ಬರವಣಿಗೆ ಸ್ಟಾರ್ಟ್ ಮಾಡ್ಕೊಂಡಿರ್ತಾರೆ. ವಿಲಿಯಂ ವರ್ಡ್ಸ್ವರ್ತ್ ಅವರು ಬರೆಯೋಕ್ಕೆ ಸ್ಟಾರ್ಟ್ ಮಾಡಿರ್ತಾರೆ. ಡೊರೋತಿ ವರ್ಡ್ಸ್ವರ್ತ್ ಕೂಡ ಅವರು ಕೂಡ ಸಹೋದರನಿಗೆ ಬೆಂಗಾವಲಾಗಿ ಅವರು ಕೂಡ ಒಂದು ಸ್ವಲ್ಪ ಬರೀತಿರ್ತಾರೆ. ಸೊ ಒಂದು ಸಲ ಅವ್ರು ಕುಂತಿರ್ತಾರೆ, ಕಿಟಕಿ ನೋಡ್ಕೋತ ರಾತ್ರಿ, ಅದು ಮಧ್ಯರಾತ್ರಿ ಅವ್ರ ಮನೆಗೆ ಯಾರೋ ಬಂದಂಗೆ ಕಾಣ್ತದೆ. ಅಲ್ಲಿ ಯಾರೋ ಬರಾಕತ್ತಾರ ದೂರದಿಂದ ಕಿಟಕಿ ಒಳಗೆ, ಅಸ್ಪಷ್ಟ ಒಂದು ಆಕೃತಿ, ಅದು ಭಾಳ ಒಂದು ಫಾಗಿ ಆದಂತಹ, ಮಿಸ್ಟಿ ಆದಂತಹ ವಾತಾವರಣ, ಇಬ್ಬನಿ ಬಿದ್ದಂಗೆ ಏನೋ ಒಂಥರ ಇದು ಇರುತ್ತೆ ನೋಡ್ರಿ, ಹೊಗಿ ಅಂತ ಒಂದು ಮಧ್ಯರಾತ್ರಿ ವಾತಾವರಣದೊಳಗೆ ಯಾರೋ ಬರಾಕತ್ತಾರ. ವರ್ಡ್ಸ್ವರ್ತ್ ಹೇಳ್ತಾರ, ಇಲ್ಲ ಯಾರೋ ಕುರಿಗಾಹಿ ಇರಬೇಕು, ದನಗಾಹಿನೋ ಯಾರೋ ಕುರಿಕಾವನ ಬರಾಕತ್ತಾನ, ಏನೋ ಕುರಿ ಕಳ್ಕೊಂಡಿರ್ಬೇಕು, ಹುಡ್ಕಾಕತ್ತಾನ ಕಾಂತತಿ. ಅವರಿಬ್ರು ಅದ ಕಿಟಕಿಯಿಂದ ನೋಡ್ಕೋತ ಕೂತಿರ್ತಾರ. ಅದು ಆ ಒಂದು ಆಕಾರ ಹತ್ರ ಬರ್ತಾ ಇವ್ರ ಮನೆ ಹತ್ರನ ಬರುತ್ತೆ. ಮನೆ ಹತ್ರ ಬಂದು ಅವರು ಬಾಗಿಲ ಬಡಿದಾಗ ತೆಗಿತಾರೆ. ಇವರು ಯಾರು ಅಂದಾಗ, ನಾನು ಸ್ಯಾಮ್ಯುಯಲ್ ಟೇಲರ್ ಕೋಲ್ರಿಡ್ಜ್, ST ಕೋಲ್ರಿಡ್ಜ್ ನಾನು ಅಂತ ಹೇಳ್ತಾರೆ ಅವರು. ನಾನು ಕೂಡ ಒಬ್ಬ ಕವಿ ಅದೇನೆ, ನಿಮ್ಮ ಕವನಗಳನ್ನು ನಾನು ನಿಮ್ಮ ಪೇಪರ್ ಒಳಗೆ ನಾವು ಓದೇನೆ, ನಾನು ಒಬ್ಬ ಕವಿ ಅಂದಾಗ ಅವರು ಒಳಗೆ ಅವ್ರನ್ನ ಬರ್ಮಾಡ್ಕೊಳ್ತಾರೆ. ಮತ್ತು ಅದ ಕಿಟಕಿ ಬಾಜುಕನ ಟೇಬಲ್ ಒಳಗೆ 3 ಮಂದಿ ಕೂತ್ಕೊಂಡು ಚಹಾ ಕುಡ್ಕೋತ ಮಾತಾಡ್ತಾರೆ. ಅಲ್ಲಿ ಒಂದು ಐತಿಹಾಸಿಕವಾದಂಥ ಒಂದು ನಿರ್ಣಯ ತಗೋತಾರೆ ಅವರು. ಏನು ಅಂತಂದ್ರೆ ಲಿರಿಕಲ್ ಬೆಲಾಡ್ಸ್ ಅಂತ ಒಂದು ಬರೀತಾರೆ ಅವರು. ST ಕೋಲ್ರಿಡ್ಜು ಮತ್ತು ವಿಲಿಯಂ ವರ್ಡ್ಸ್ವರ್ತ್ ಕೂಡಿ ಅವರಿಬ್ಬರು ಕೂಡಿ ಒಂದು ಲಿರಿಕಲ್ ಬೆಲಾಡ್ಸ್ ಅಂತ ಒಂದು ಕವನ ಸಂಕಲನ ಬರೀತಾರೆ. ಸೊ ಆ ಕವನ ಸಂಕಲನ ಫಸ್ಟ್ ಅದು ಹೊರಗೆ ಬರಾಕ ಅವತ್ತಿನ ಒಂದು ಪರಿಸರ, ಅವತ್ತ ಏನು ನಡೀತಲ್ಲ ಅದು ಒಂದು ಮೈಲಿಗಲ್ಲಾಗುತ್ತೆ. ಅಲ್ಲಿಂದ ಇಂಗ್ಲೀಷ್ ಸಾಹಿತ್ಯದೊಳಗೆ ಹೊಸ ಪ್ರಕಾರದ ಸಾಹಿತ್ಯದ ಅಲೆ ಪ್ರಾರಂಭ ಆಗ್ತತಿ ಅಂತ ಹೇಳ್ತಾರೆ. ಓದಿದ್ದಿದ್ದು. ಸೊ ಅದನ್ನು ಓದಿದ್ದೆ ನಾನು. ಹೆಂಗಿದ್ದಿತ್ತು ಹಂಗಾರೆ ಕಿಟಕಿ, ಅದು ನಮ್ಮಂಗೆ ಸಾದಾ ಕಿಟಕಿನ ಇರುತ್ತೆ, ಆದ್ರೆ ಒಂದು ಸುಮ್ಮನೆ ಕಲ್ಪನೆ ರೀ. ಆ ಕಿಟಕಿ ನೋಡಿದಾಗ ಓಹೋ ಇದೇ ಕಿಟಕಿಯೇನೋ, ಈ ಒಂದು ಸಣ್ಣ ಕಿಟಕಿ ಒಳಗೆ ಇಷ್ಟೆಲ್ಲ ಆಯ್ತನೋ, ಇಂಗ್ಲೀಷ್ ಹೊಸ ಸಾಹಿತ್ಯದ ಹೋಗೋ ಮಾತೇನೋ, ಇಲ್ಲೇ ಹೊಸ ಪ್ರಕಾರದ ಸಾಹಿತ್ಯ ಹೋಗೋ ಮಾತನೋ ಅಂತ ಖುಷಿ ಆಯ್ತು ನನಗೆ. ಸೊ ಮತ್ತೆ ಲಂಡನ್ ಒಳಗೆ ನಾನು ಸ್ವಿಟ್ಜರ್ಲ್ಯಾಂಡು, ಲಂಡನ್ನು, ಪ್ಯಾರಿಸು ಎಷ್ಟು ಚಂದ ಅವರು ಸಿಟಿಗಳು, ನಗರಗಳು ಅಂತಂದ್ರೆ ಅವು ಬಹುಶಃ ನಮ್ಮ ವರ್ಣನೆಗೆ ಕೂಡ ನಿಲ್ಕಂಗಿಲ್ರಿ ಅವು. ಅಷ್ಟು ಸ್ವಚ್ಛ, ಅಷ್ಟು ಸುಂದರ, ನಿಸರ್ಗ ಅಂತೂ ಅಗದಿ ಸ್ಫಟಿಕದಂಗೆ ಇರ್ತಾವ. ಅಲ್ಲಿ ಸರೋವರಗಳನ್ನು ನೋಡಿಬಿಟ್ರೆ ಆ ಸರೋವರದೊಳಗೆ ಎಷ್ಟೋ ಮೈಲ್ಸ್ ಕೆಳಗೆ ಕೂಡ, ಆಳದೊಳಗೆ ಕೂಡ ಸ್ಫಟಿಕದಂಗೆ ನಮಗೆಲ್ಲ ಕಾಣುತ್ತೆ. ಅಷ್ಟೊಂದು ಸ್ವಚ್ಛ ಸುಂದರ, ಅಷ್ಟು ಒಳ್ಳೆಯ ಒಂದು ಅನುಭೂತಿಯನ್ನು ಕೊಡುವಂಥ ಪರಿಸರ ಮಾತ್ರ ಫಾರಿನ್ ಒಳಗೆ ಐತ್ರಿ. ಅದು ನನಗೆ ಬಹಳ ಪರಿಣಾಮ ಬೀರ್ತು. ಈ ಫಾರಿನ್ ಕಂಟ್ರಿಗೆ ಹೋಗೋಕ್ಕಿಂತ ಮುಂಚೆ
ನಾನು ಅನ್ಕೊಳ್ತಾ ಇದ್ದೆ ಫಾರಿನ್ ಒಳಗೆ ಈಗ ನಾ ಲಂಡನ್ಗೆ ಹೊಂಟೀನಿ, ಅಲ್ಲಿ ಆಕಾಶ ಹೆಂಗಿದ್ದಿರ್ಬೋದು, ನಮ್ಮ ಇಂಡಿಯಾದಂಗೆ ಐತಿನೋ, ಅಲ್ಲಿ ಮಣ್ಣು ಹೆಂಗೈತಿ, ಕಲರ್ ಬೇರೆ ಐತೇನೋ ಅದಕ್ಕೆ, ಮತ್ತು ಅಲ್ಲಿ ಪರಿಸರ ಹೆಂಗೈತಿ, ನಿಸರ್ಗ, ಮತ್ತು ಕುಡಿಯೋ ನೀರು ಏನು ಬೇರೆ ಜಾಸ್ತಿ ಸ್ಪೆಷಲ್ ಇರ್ತಾವೇನೋ, ಭಾಳ ಸ್ವೀಟ್ ಇರ್ತಾವನ, ಹಿಂಗೆ ಏನೇನೋ ಕಲ್ಪನೆ ಮಾಡ್ಕೊಳ್ತಿದ್ದೆ. ಸೊ ಅಲ್ಲಿ ಹೋದ್ಮೇಲೆ ಅನಿಸ್ತು ಎಲ್ಲ ಒಂದೇ ರೀ ನಮ್ಮ ಇಂಡಿಯಾದ ಮಣ್ಣು, ನೀರು, ಆಕಾಶ ಅಲ್ಲೆಲ್ಲ ಒಂದೇ. ಆದ್ರೆ ಇಡೀ ಶಹರದ ಒಂದು ಇನ್ಫ್ರಾಸ್ಟ್ರಕ್ಚರ್, ಈಗ ನಾವು ಒಂದು ಬಿಲ್ಡಿಂಗ್ ಇನ್ಫ್ರಾಸ್ಟ್ರಕ್ಚರ್ ಅಂತ ಮಾತಾಡ್ತೇವೆ, ಈ ಬಿಲ್ಡಿಂಗು KLE ಬಿಲ್ಡಿಂಗ್ ಇನ್ಫ್ರಾಸ್ಟ್ರಕ್ಚರ್ ಹಿಂಗೈತಪ್ಪ, ಇದು ಹಿಂಗೆ ಮಾತಾಡ್ತೇವೆ. ಅಲ್ಲಿ ಇಡೀ ಒಂದು ಲಂಡನ್ ಸಿಟಿ ಅಥವಾ ಯಾವುದೋ ಒಂದು ಸಿಟಿಯ ಒಂದು ಇಡೀ ಇನ್ಫ್ರಾಸ್ಟ್ರಕ್ಚರ್ ಹೆಂಗಂತಂದ್ರೆ ಭಾಳ ಚಂದ ಸಿರೀಸ್ ಆಗಿ ಮನೆಗಳು, ದೊಡ್ಡ ದೊಡ್ಡ ಅಗಲವಾದಂಥ ರೋಡ್ಗಳು, ನೈಸರ್ಗಿಕ ಸೌಂದರ್ಯ, ಸ್ವಚ್ಛನೆಯ ವಾತಾವರಣ, ಎಲ್ಲಕ್ಕಿಂತ ಹೆಚ್ಚಾಗಿ ವೆಲ್ ಬಿಹೇವ್ಡ್ ಪೀಪಲ್. ಎಷ್ಟು ವೆಲ್ ಬಿಹೇವ್ಡ್ ಅದಾರ ಅವರು, ಎಷ್ಟು ಮ್ಯಾನರ್ಸು, ಎಷ್ಟು ಎಟಿಕ್ವೇಟ್ಸು ಅಂತಂದರೆ ಇವತ್ತು ನಮ್ಮಲ್ಲೇ ಎಷ್ಟೋ ಹೈಲಿ ಕ್ವಾಲಿಫೈಡ್ ಇರ್ತೀವಿ ರೀ. ನಾವು ಡಾಕ್ಟರೇಟ್ ಮಾಡಿರ್ತೀವಿ, ಮತ್ತೊಂದು ಮಾಡಿರ್ತೀವಿ, ಮಗದೊಂದು ಮಾಡಿರ್ತೀವಿ, ದೊಡ್ಡ ದೊಡ್ಡ ಪೊಸಿಷನ್ ಒಳಗಿರ್ತೀವಿ. ಆದರೂ ಕೂಡ ಕೆಲವೊಂದು ಸಂದರ್ಭದೊಳಗೆ ಭಾಳ ಫೌಲಾಗಿ ಬಿಹೇವ್ ಮಾಡ್ತೀವಿ ನಾವು. ಏನ್ರಿ ಚಂದ ಬಿಹೇವ್ ಮಾಡೋಕೆ ಬರಂಗಿಲ್ಲ, ಸುಮ್ಮನೆ ಹೆಚ್ಚು ಕಲಿತೇವೆ ನಾವು. ಆದರೆ ಕಲಿತಂತಹ ಒಂದು ನಿಮ್ಮ ಉನ್ನತ ಶಿಕ್ಷಣ ನಿಮ್ಮ ನಡೆಯೊಳಗೆ, ನುಡಿ ಒಳಗೆ, ಆಚಾರದೊಳಗೆ, ವಿಚಾರದೊಳಗೆ ಬದಲಾವಣೆ ತರಬೇಕ್ರಿ. ತರಲಿಲ್ಲ ಅಂತಂದ್ರೆ ಅದೇನಾಗುತ್ತದೆ, ಏನು ಎಜುಕೇಟೆಡ್ ಇದ್ದು ಏನು ಉಪಯೋಗ ಅನ್ನಂಗೆ ಆಗ್ತದೆ. ಆದ್ರೆ ಅಲ್ಲಿ ಜನ ಅವರೆಲ್ಲ ಎಜುಕೇಟೆಡ್ ಇದ್ರೋ ಇಲ್ಲೋ ನನಗೆ ಗೊತ್ತಿಲ್ಲ, ಎಲ್ಲರೂ ಹೈಲಿ ಕ್ವಾಲಿಫೈಡ್ ಇದ್ರೋ ಗೊತ್ತಿಲ್ಲ, ಆದ್ರೆ ಅವ್ರ ಮ್ಯಾನರ್ಸು ಎಟಿಕೇಟ್ಸ್ ನೋಡಿ ಅದಂಗಾದೆ. ಒಂದು ಉದಾಹರಣೆ ಹೇಳಬೇಕು ನಿಮಗೆ. ದೊಡ್ಡ ಕ್ಯಾಂಟೀನ್ ಒಳಗೆ ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಕೂಡ್ತೀವಿ ನಾವು, ನಮ್ಮ ಮನೆಯವರು, ನಾನು ಹಿಂಗೆ ಒಂದು ಟೇಬಲ್ಗೆ. ಅಲ್ಲಿಯೂ ಕೂಡ ಹೆಂಗೆ ರೀ, ಫಾರಿನ್ ಒಳಗೆ ಹೆಂಗಿರುತ್ತೆ ಅಂತಂದ್ರೆ ಎಲ್ಲ ಥರದ ಆಹಾರ ನಿಮಗೆ ಇಟ್ಟುಬಿಟ್ಟಿರ್ತಾರೆ ಅವ್ರು. ವೆಜ್ ಇರುತ್ತೆ, ನಾನ್ ವೆಜ್ ಇರುತ್ತೆ. ಆದರೆ ನಮ್ಮಂಗೆ ಹೆಂಗೆ ಉಪ್ಪಿಟ್ಟು, ಅವಲಕ್ಕಿ, ದೋಸೆ, ಪಡ್ಡು ಇಂಥವು ಇರಂಗಿಲ್ಲ. ಏನ್ರಿ ಇಂಥವು ಭಾಳ ಕಡಿಮೆ. ಬೇಕಾದ್ರೆ ಸಿಕ್ಕಾಪಟ್ಟಿ ಡ್ರೈ ಫ್ರೂಟ್ಸ್ ತಿನ್ನು, ನಾನ್ ವೆಜ್ ತಿನ್ನು, ಆಮೇಲೆ ಎಗ್ ತಿನ್ನು, ಆಮೇಲೆ ಹನಿ, ಹಾಲು, ಕಾಫಿ, ಹಣ್ಣುಗಳು ಯಥೇಚ್ಛವಾಗಿಟ್ಟಿರ್ತಾರೆ. ಯಾವುದನ್ನು ಸಫಿಷಿಯೆಂಟಾಗಿ ತಿನ್ಬೋದು. ಸೊ ಅಂಥ ಸಂದರ್ಭದೊಳಗೆ ನನಗೆ ಸ್ವಲ್ಪ ಕಷ್ಟ ಆಯಿತು ಫಾರಿನ್ಗೆ ಹೋದಾಗ. ಯಾಕಂದ್ರೆ ಫುಡ್ ಒಗ್ಲೇ ಇಲ್ಲ ನಮಗೆ. ಒಂದಿನ 2 ದಿನ ತಡ್ಕೋತೀರಿ, 3ನೇ ದಿನಕ್ಕೆ ರೊಟ್ಟಿ ಬೇಕು, ಚಪಾತಿ ಬೇಕು, ಚಲೋ ಅನ್ನ ಸಾರು ಬೇಕು ಅನ್ನಿಸ್ತಿತ್ತು. ಬಟ್ ಅಲ್ಲಿ ಇಂಡಿಯನ್ ರೆಸ್ಟೋರೆಂಟ್ ಅಲ್ಲ ಮೇಲೆ ಆಮೇಲೆ ಸಿಗ್ತಾ ಹೋಯಿತು. ಹಿಂಗೆ ಒಂದು ಸಂದರ್ಭದೊಳಗೆ ದೊಡ್ಡ ಸ್ಟಾರ್ ಹೋಟೆಲ್ ಒಳಗೆ ಬೆಳಗ್ಗೆ ನಾವು ಬ್ರೇಕ್ಫಾಸ್ಟ್ ಮಾಡಾಕತ್ತಿದ್ವಿ. ಮಾಡೋ ಮುಂದೆ ವೇಟರ್ಸ್, ಹೌದಿಲ್ರಿ, ಈಗ ನಾವು ಯಾವ್ದಾರು ಹೋಟೆಲ್ಗೆ ಹೋದಾಗ ವೇಟರ್ಸ್ ಬರ್ತಾರಲ್ಲ, ಹಾಗೆಲ್ಲ ವೇಟ್ರೆಸಸ್ ಇದ್ರೆ ಹೆಣ್ಮಕ್ಳು, ಅವರು ವೆಲ್ ಡ್ರೆಸ್ಡ್ ಇರ್ತಿದ್ರಿ. ಅವರು ವೇಟ್ರೆಸ್ ಅನ್ನೋಕೆ ಆಗಲಿ, ಅಷ್ಟು ವೆಲ್ ಬಿಹೇವ್ಡು, ಅಷ್ಟು ಚಂದ ಡ್ರೆಸ್ ಹಾಕ್ಕೊಂಡು ಕ್ಲೀನಾಗಿ ನೀಟಾಗಿ ಬರೋರು, ಕೈಗೆಲ್ಲ ಗ್ಲೌಸ್ ಹಾಕ್ಕೊಂಡು ಇಡಾಕತ್ತಿದ್ರು. ಆಮೇಲೆ ನನ್ನ ಪಕ್ಕದ ಟೇಬಲ್ನಾಗ ಒಬ್ರು ರಾಜಸ್ಥಾನ, ಬಿಹಾರದ ಒಂದು ಫ್ಯಾಮಿಲಿ ಇತ್ತು. ಇಲ್ಲ ಪಾಪನ ಹೆಸರು ಅಂದರೆ ಯಾವುದು ಸ್ಟೇಟದ್ದು ಹೆಸರು ತೊಗೋಬಾರ್ದಂಗೆ ಬೇರೆ ರಾಜ್ಯದ ಒಬ್ಬ ಕೂತಿದ್ರು. ಅವನು ಸ್ವಲ್ಪ ಮನುಷ್ಯ ರೂಢ ಇದ್ದ. ಮಾತಾಡೋಕೆ ಒಂದು ಪದ್ಧತಿ ಇರ್ತೈತಲ್ಲ. ಈಗ ನಂಗೆ ಬ್ರೆಡ್ ಬೇಕು, ಸ್ವಲ್ಪ ಬ್ರೆಡ್ ತಂದು ಕೊಡಮ್ಮ, ಸ್ವಲ್ಪ ಹಾಲು ತಂದು ಕೊಡ್ರಿ, ಹಿಂಗೆ ಹೇಳೋದು ಬೇರೆ. ಆಮೇಲೆ ಅವಂಗೆ ಬ್ರೆಡ್ ಬೇಕಾತ, ಏಯ್ ಅಂತಂದ ಹಿಂಗೆ ಅವಾಜ್ಲೆ. ಪಾಪಕ್ಕೆ ವೇಟ್ರೆಸ್ ಹಿಂಗೆ ನೋಡಿದ್ಲ, ಬ್ರೆಡ್ ಲೇಕ್ ಯಾವ ಅಂತ ಹಿಂದಿ ಒಳಗಂದ. ಪಾಪಕ್ಕಿಗೆ ಇಮ್ಮಿಡಿಯೇಟ್ಲಿ ಆಕಿಗೆ ಅನಾಯ್ ಆಗಿಬಿಟ್ಲಕ್ಕಿ, ಬೇಜಾರು ಮಾಡ್ಕೊಂಡ್ಬಿಟ್ಲ. ಆಮೇಲೆ ಟ್ರೇದೊಳಗೆ ಬ್ರೆಡ್ ತಂದ್ಲು. ಸರ್, ಹಿಯರ್ ಈಸ್ ಅ ಬ್ರೆಡ್ ಫಾರ್ ಯು, ಬಟ್ ಗಿವ್ ರೆಸ್ಪೆಕ್ಟ್ ಆ್ಯಂಡ್ ಕಾಲ್ ಮೀ ಸರ್ ಅಂತಂದ್ಲಕ್ಕೆ. ನೋಡ್ರಿ ವೇಟ್ರೆಸ್ ಆಕೆ ಆ ಹೋಟೆಲ್ ಮ್ಯಾನೇಜರ್ ಅಲ್ಲ, ಮತ್ತೊಂದಲ್ಲ, ಮಗದೊಂದಲ್ಲ, ಗಿವ್ ರೆಸ್ಪೆಕ್ಟ್ ಆ್ಯಂಡ್ ಕಾಲ್ ಸರ್ ಅಂತಂದ್ಲ. ಆಮೇಲೆ ಅಂದು ಅವ್ನು ಸುಮ್ಮನೆ ಆಕಿನ ನೋಡ್ಕೊಂಡು ತಿಂತ. ಅವಾಗ ಆಕೆ ಅಂತಳ, ಐ ಡಿಂಟ್ ಲೈಕ್ ಯುವರ್ ಮ್ಯಾನರ್ಸ್ ಸರ್ ಅಂದ್ಲ. ಅವಾಗ ನಾ ಅಲ್ಲೇ ಕುತ್ಕೊಂಡು ನೋಡಾಕತ್ತಿದ್ದೆ. ಆಮೇಲೆ ನಂಗೆ ಗಾಬರಿ ಆಗಿಬಿಡ್ತು. ಏನಪ್ಪ, ಈಗ ನೋಡ್ರಿ ನಾವು ಒಂದು ಇಂಟರ್ನ್ಯಾಷನಲ್ ಟೂರಿಗೆ ಬಂದೇವೆ, ವೆಲ್ ಆಫ್ ಅದೇವೆ ಅನ್ಕೊಡ್ರಿ, ಎಜುಕೇಟೆಡ್ ಅದೇವೆ. ಬಟ್ ಅಲ್ಲಿ ಇದ್ದವ್ರ ಜೋಡಿ ಹೆಂಗೆ ನಾವು ಬಿಹೇವ್ ಮಾಡ್ಬೇಕು ಅನ್ನೋದು ನಮ್ಗೆ ಗೊತ್ತಿರ್ಬೇಕು, ಹೌದಿಲ್ರಿ. ಸೊ ಆ ಘಟನೆ ನೋಡಿದ ಮೇಲೆ ನನಗನ್ನಿಸ್ತು, ಏನಪ್ಪ ಇವ್ರು ಎಷ್ಟು ವೆಲ್ ಬಿಹೇವ್ಡ್ ಅದಾರಲ್ಲ, ಕೆಳಗಿನ ಸ್ತರದಲ್ಲೇ ಇರಲಿ, ಮ್ಯಾಲಿನ ಸ್ತರದಲ್ಲೇ ಇರಲಿ, ಎಷ್ಟು ಚಂದ ಬಿಹೇವ್ ಮಾತಾಡ್ತಾರ. ಅದಕ್ಕೆ ನಮ್ಮ ಬಸವಣ್ಣವ್ರು ಹೇಳ್ತಾರಲ್ರಿ, ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಸ್ಫಟಿಕದ ಶಲಾಕೆಯಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಅಹುದೆಹುದೆನಬೇಕು, ನುಡಿಯೊಳಗಾಡಿ ನಡೆಯದಿದ್ದೊಡೆ ನಮ್ಮ ಕೂಡಲ ಸಂಗಮ ಮೆಚ್ಚ ಅಂತ ಹೇಳ್ತಾರೆ. ಅಂದರೆ ನಮ್ಮ ನುಡಿ ಒಂದು ಬೇರೆ ಇರುತ್ತೆ, ನಡೆ ಒಂದು ಬೇರೆ ಇರುತ್ತೆ. ಇವತ್ತು ಬಹುತೇಕ ದೊಡ್ಡ ದೊಡ್ಡ ಅಧಿಕಾರಿಗಳೊಳಗೆ, ದೊಡ್ಡ ದೊಡ್ಡ ಒಂದು ಸಂಘ ಸಂಸ್ಥೆಯಲ್ಲಿರುವಂಥವ್ರು, ಅಥವಾ ಎಲ್ಲರೂ ಹಂಗಿರಂಗಿಲ್ಲ, ಬಟ್ ಬಹುತೇಕರು ಜಾಸ್ತಿ ಪರ್ಸೆಂಟೇಜ್ ಏನು ಮಾಡ್ತಾರೆ, ಹೇಳದ ಒಂದು ಮಾಡ್ತಾರೆ, ಮಾಡದ ಒಂದು ಮಾಡ್ತಾರೆ. ಸೊ ನಮ್ಮ ನಡೆ ಮತ್ತು ನುಡಿಯೊಳಗೆ ಸಮನ್ವಯತೆಯನ್ನು, ಒಂದು ಇಕ್ವಾಲಿಟಿ ತರಕ್ಕೆ ಬಸವಣ್ಣವರು 12ನೇ ಶತಮಾನದಾಗ ಪ್ರಯತ್ನ ಮಾಡ್ಯಾರ. ಎಷ್ಟೋ ಶತಮಾನಗಳು ಕಳೆದ್ರೂ ಇವತ್ತಿನವರೆಗೂ ನಡೆ ನುಡಿಯೊಳಗೆ ಸಮನ್ವಯತೆ ಬರವಲ್ತ್ರಿ. ಸೊ ಹಾಗಾಗಿ ನನಗಿವೆಲ್ಲ ಅಲ್ಲಿ ನೆನಪಾಗವು. ಏನಪ್ಪ, ಎಷ್ಟು ಒಬ್ಬಕ್ಕೆ ಸಣ್ಣ ವೆಟ್ರೆಸ್ ಇದ್ರು ಇವ್ ಹಿಂಗೆ ಬಿಹೇವ್ ಮಾಡಿದ್ನಲ್ಲ ಅಂತ ಒಂದು ಕಡೆ ಅನಿಸ್ತು. ಇನ್ನು ಸ್ವಿಟ್ಜರ್ಲ್ಯಾಂಡ್ ಒಳಗೆ ಒಂದು ಹೋಟೆಲ್ನಾಗ ಉಳ್ಕೊಂಡಿದ್ವಿ. ಆ ಹೋಟೆಲ್ನಾಗ ಉಳ್ಕೊಂಡಾಗ ಅಲ್ಲಿ ಹೊರಗೆ ಹೋದಾಗ ಒಂದು ಸ್ವಲ್ಪ ನಾವು ಟೂರಿಗೆ ಹೋಗೇವಿ ಅಂತಂದ್ರೆ ಫ್ಯಾನ್ಸಿ ಡ್ರೆಸ್ ಹಾಕೋತೀವ್ರಿ. ನಾನು ಮಂಗಳಸೂತ್ರ ತೆಗೆದು ಪಿಲ್ಲೋದ ಕೆಳಗಿಟ್ಟು ಮಕ್ಕೋತೀನಿ ರಾತ್ರಿ. ಅದೊಂದು ನಂಗೆ ಪ್ರಾಕ್ಟೀಸ್ ಮೊದಲಿಂದ. ಸೊ ಆವಾಗ ಆ ಪ್ರಾಕ್ಟೀಸ್ ಒಳಗೆ ಇಟ್ಟು ಬೆಳಗ್ಗೆ ತಯಾರಾಗಿ ಮಂಗಳಸೂತ್ರ ಹಾಕೊಳ್ದಂಗೆ ನಾನು ಹೋಗ್ಬಿಟ್ಟೆ. ಎಲ್ಲರೂ ಟೂರ್ ಮಾಡಕ್ಕೆ ಹೋಗ್ಬಿಟ್ವಿ. ಆಮೇಲೆ ಸಾಯಂಕಾಲ ಮಟ್ಟ ಮಧ್ಯಾಹ್ನ ನನಗೆ ಒಮ್ಮೆ ಹಿಂಗೆ ನೋಡ್ಕೊಂಡೆ ಕೈಯಾಡಿಸಿ ಮಂಗಳಸೂತ್ರನ ಇಲ್ಲ, ಗಾಬರಿ ಆಗಿಬಿಟ್ಟೆ. ಆಮೇಲೆ ಇನ್ನು ಅದು 4 ತೊಲಿ ಮಂಗಳಸೂತ್ರ ಇತ್ತು. ಇನ್ನು ಹೆಂಗೆ ಹೇಳೋದಪ್ಪ, ನಮ್ಮ ಮನೆಯವರು ಟೆನ್ಷನ್ ಮಾಡ್ಕೋತಾರ ಅಂಥೇಳಿ. ಆದರೂ ನನಗೆ ಒಬ್ಬ ಕಂಟ್ರೋಲ್ ಮಾಡ್ಕೊಳಕ್ಕಾಗಲಿಲ್ಲ. ಅವ್ರಿಗೂ ಹೇಳ್ತೀನಿ, ನಾನು ಮಂಗಳಸೂತ್ರ ಬಿಟ್ಟು ಬಂದುಬಿಟ್ಟೆ ನಾನು ಅಂತೇಳಿ. ಆಮೇಲೆ ಅವ್ರು ಅಂದ್ರೆ, ಆತು ನೀ ಬರೀ ಹಿಂಗೆ ಮಾಡ್ತೀವಿ, ಭಾಳ ಫಾರ್ಗೆಟ್ಫುಲ್ ನೇಚರ್ ಅದಿದೆ. ಹೋತದ ಮಂಗಳಸೂತ್ರ 4 ತೊಲಿ ಹೋತು. ಈ ಫಾರಿನ್ಗೆ ಬಂದದಕ್ಕಿಂತ ಡಬಲ್ 3 ಏನಿತ್ತು ಅಮೌಂಟ್ ಹೋಗಿಬಿಡ್ತು. ನನಗೇನು ಹೇಳಬೇಕು, ನಂಗೆ ಬೇಜಾರಾಗಿಬಿಡ್ತು, ಮೂಡ್ ಆಫ್ ಆಗಿಬಿಡ್ತು ಅಂತ ಅವ್ರು ಮೂಡ್ ಆಫ್ ಮಾಡ್ಕೊಂಡ್ಬಿಟ್ರೆ. ನನಗೂ ಮೂಡ್ ಆಫ್ ಆಯ್ತು. ಯಾಕಂದ್ರೆ ಈಗ ನೋಡ್ತೀರಿ, ಬಂಗಾರದ ರೇಟ್ ಎಷ್ಟಾಗೈತೆ, ಗಗನ ಮುಟ್ಟೈತಿ, ಆಲ್ಮೋಸ್ಟ್ 1 ಲಕ್ಷ ಆಗೈತೆ.
ಹೌದ್ರಾ? ಹಂಗಿದ್ದಾಗ 4 ತೊಲೆದ ಆವಾಗ ಒಂದು 7-8 ವರ್ಷದ ಕೆಳಗೆ ಅಥವಾ ಅದಕ್ಕಿಂತ ಸ್ವಲ್ಪ ಹಿಂದೆ ಆದರೂ ಕೂಡ ಬಹಳ ಬೇಜಾರಾಗಿ ಡಿಸಪಾಯಿಂಟ್ ಆದರೂ ನಾನು ಒಂದು ಸ್ವಲ್ಪ ಬಂಡ ಧೈರ್ಯ ಮಾಡ್ತೀನಿ ರೀ. ಯಾವಾಗಲೂ ಏನಾಗಿರಂಗಿಲ್ಲ ಹೇಳ್ರಿ, ಯಾಕೆ ಹೆದರ್ತೀರಿ ಹೇಳ್ರಿ, ಇಟ್ಸ್ ಓಕೆ ಬಿಡ್ರಿ, ಮತ್ತೆ ಏನು ಮಾಡೋದು ಈಗ ಅನ್ಕೋತ ಹಿಂಗೆ ನಾನು ಕೂಲಾಗೇ ಇದ್ದೆ. ಮತ್ತೆ ಎಂಜಾಯ್ ಮಾಡಕತ್ತೆ ನಾನು ಫಾರಿನ್ ಟೂರ್. ಅವ್ರು ಮಾತ್ರ ಬೇಜಾರು ಮಾಡ್ಕೊಂಡು ಕುಂತು ಬಿಟ್ರಿ ನಮ್ಮ ಮನೆಯವರು. ಆಮೇಲೆ ಅದೇ ಬೇಜಾರು ಮಾಡ್ಕೊಂಡು ಹೊಳ್ಳಿ ಮತ್ತೆ ಸಾಯಂಕಾಲ 7:15 ಮತ್ತೆ ರೂಮಿಗೆ ಬಂದ್ವಿ. ರೂಮಿಗೆ ಬಂದು ಒಳಗೆ ಬಾಗಿಲು ಹಾಕ್ಕೊಂಡು ಇನ್ನೇನು ನಾನು ಡ್ರೆಸ್ ಚೇಂಜ್ ಮಾಡಿ ಸ್ವಲ್ಪ ಚಾಗಿ ಕುಡಿಬೇಕು ನೋಡ್ತೀನಿ, ನೀಟಾಗಿ ಮಾಡಿಬಿಟ್ಟಿದ್ರು ರೂಮ್ ಎಲ್ಲ. ಗೊತ್ತಲ್ಲ ಲಾಜಿಂಗ್ ಒಳಗೆ ಮಾಡ್ತಾರಲ್ಲ ಆ ಥರ ರೂಮ್ ಎಲ್ಲ ನೀಟಾಗಿ ಮಾಡಿ, ಹೊಸ ಬೆಡ್ಶೀಟ್ ಸ್ಪ್ರೆಡ್ ಹಾಕಿ, ಬಟ್ಟೆಗಳನ್ನೆಲ್ಲ ನಮ್ಮ ಮಡಿಚಿಟ್ಟು, ಪಿಲ್ಲೋ ಕವರ್ ಹಾಕಿ, ಪಿಲ್ಲೋದ ಮೇಲೆ ನನ್ನ ಮಂಗಳಸೂತ್ರ ಹಿಂಗೆ ನೀಟಾಗಿ ಇಟ್ಟು ಹೋಗಿದ್ಲಕ್ಕೆ. ಯಾರು ಕ್ಲೀನ್ ಮಾಡಿದ್ರಲ್ಲ ಇಟ್ಟು ಹೋಗಿದ್ಲ. ನನಗೊಮ್ಮೆ ಮಂಗಳಸೂತ್ರ ನೋಡಿ ಅಗ್ರಿ ಖುಷಿಯಾಗಿ ಕುಡ್ಯಾಕತ್ಬಿಟ್ಟು ನಾನು ನೋಡಿರ್ಲಿಲ್ಲ, ಮಂಗಳಸೂತ್ರ ಇಲ್ಲೇ ಇಟ್ಟಾರ. ನಾ ಹೆಂಗೆ ಇಟ್ಟು ಹೋಗಿದ್ದೆ ಪಿಲ್ಲೋದ ಕೆಳಗೆ ಹಂಗೆ ಬಿದ್ದಿದ್ದಿಲ್ಲ, ಅದ ಎಲ್ಲ ಕ್ಲೀನ್ ಮಾಡಿ ನೀಟಾಗಿ ಹಿಂಗೆ ಉದ್ದಾಗಿ ಇಟ್ಟು ಹೋಗಿದ್ಲಕ್ಕೆ. ಆಮೇಲೆ ನನಗೆ ಇಷ್ಟು ಅನ್ನಿಸ್ತು, ಇವತ್ತು ನಾವು ನಮ್ಮ ಭಾರತದೊಳಗೆ, ವಿಶೇಷವಾಗಿ ನಮ್ಮ ಕರ್ನಾಟಕದೊಳಗೆ ಬಸವಣ್ಣನವರು ಅಂತೇವೆ, ಆಮೇಲೆ ನಮ್ಮ ಶರಣರು ಅಂತೇವೆ, ವಚನಕಾರರು ಅಂತೇವೆ. ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ವೇದಿಕೆ ಮೇಲೆ ಏನು ಪುಂಕಾನುಪುಂಕ ಮಾತಾಡ್ತೀವ್ರಿ ನಾವು. ಏನ್ರಿ, ಇದಿರು ಹಳೆಯಲು ಬೇಡ, ತನ್ನ ಬಣ್ಣಿಸಬೇಡ, ಇದಿರು ಹಳೆಯಲು ಬೇಡ, ಅದೇ ಅಂತರಂಗ ಶುದ್ಧಿ. ಇವತ್ತು ನಮ್ಮ ಅಂತರಂಗ ಶುದ್ಧ ಇರಬೇಕು, ಬಹಿರಂಗನೂ ಕೂಡ ಶುದ್ಧ ಇರಬೇಕು ಅಂತಂದಾಗ ಇವನ್ನೆಲ್ಲ ಮಾಡಬೇಡ ಅಂತ ಬಸವಣ್ಣವ್ರು ಹೇಳಿದ್ರೆ. ನಾವು ವೇದಿಕೆ ಮೇಲೆ ಮಾತಾಡ್ತೇವೆ, ಆದರೂ ಯಾವುದನ್ನು ಒಂದು ನೆಟ್ಟಗೆ ಮಾಡಂಗಿಲ್ಲ. ಈ 7 ಸಪ್ತ ಒಂದು ನಿಯಮಗಳೇನು ಬಸವಣ್ಣವ್ರು ಕೊಟ್ಟಾರ ಮಾಡಂಗಿಲ್ಲ. ಅವರು ಸ್ವಿಟ್ಜರ್ಲ್ಯಾಂಡ್ನಾಗ ಗೊತ್ತಿಲ್ಲ ಬಸವಣ್ಣವ್ರು ಗೊತ್ತದಾರ ಇಲ್ಲ ಅವ್ರಿಗೆ, ಏನ್ರಿ ಅವ್ರು ಈ ವಚನ ಓದ್ಯಾರೆಲ್ಲ ಗೊತ್ತಿಲ್ಲ. ಆದ್ರೆ ನೋಡ್ರಿ, ಮತ್ತೊಬ್ಬರ ವಸ್ತುಗೆ ಆಸನ ಮಾಡಲಿಲ್ಲ ಅವರು. ಕಳುವು ಮಾಡಲಿಲ್ಲ ಹೆಣ್ಮಗಳು. ಆಕೆ ಆಸೆ ಮಾಡಲಿಲ್ಲ ಅಂದ್ರೆ ಏನು ಮಾಡಿ ತಗೋಬೋದಾಗಿತ್ತು, ಅದನ್ನ ಅಲ್ಲೇ ಇಟ್ಟಿದ್ಲಕ್ಕೆ. ನನಗೆ ಬಸವಣ್ಣವ್ರ ವಚನ ಸಡನ್ನಾಗಿ ನೆನಪಾತಲ್ಲೇ. ಮತ್ತು ಇಮಿಡಿಯೇಟ್ಲಿ ಮ್ಯಾನೇಜರ್ನ ಕರೆಸಿ ಆಕೆಗೆ ಒಂದು ಸರ್ಟನ್ ಅಮೌಂಟ್ ಕೊಡಕ್ಕೆ ಹಚ್ಚಿದೆ ನಾನು. ಖುಷಿ ಆತಲ್ಲ ನನಗೆ, ಖುಷಿಯಾಗಿ ಕೊಡಕ್ಕೆ ಹಚ್ಚಿದೆ. ಸೊ ಹೀಗೆ ಫಾರಿನ್ ಕಂಟ್ರಿ ಒಳಗೆ ಈ ಎಲ್ಲ ಅವಕಾಶಗಳು, ಇವೆಲ್ಲ ಅನುಭವಗಳನ್ನು ನೋಡಿದಾಗ ನಾವು ಅನ್ಕೋತೀವಿ ಫಾರಿನ್ ಕಲ್ಚರ್ ಸರಿ ಇಲ್ಲ, ಅವರು ಇದು ಸರಿ ಇಲ್ಲ ಅಂತ. ಬಟ್ ಆ ಕಲ್ಚರ್ ಹೆಂಗಾಯ್ತು ನನಗೆ ಗೊತ್ತಿಲ್ಲ. ಬಟ್ ಇವೆಲ್ಲ ಅನುಭವಗಳನ್ನು ನೋಡಿದಾಗ ನಾವು ಅವೆಲ್ಲ ಜೀವನದಾಗ ಅಳವಡಿಸ್ಕೋಬೇಕಲ್ಲ. ಆಮೇಲೆ ಪ್ಯಾರಿಸ್ ಒಳಗ್ರೆ ದೊಡ್ಡ ದೊಡ್ಡ ಮಹಲುಗಳು, ದೊಡ್ಡ ದೊಡ್ಡ ಬಿಲ್ಡಿಂಗು, ದೊಡ್ಡ ದೊಡ್ಡ ರೋಡು. ನಿಮಗೆ ಹೆಂಗೆ ಅನಿಸುತ್ತೆ ಅಂದ್ರೆ ಯಾವ ಕಡೆ ನಿಂತು ಫೋಟೋ ತೊಗೊಳ್ಳಿ, ಯಾವ ಕಡೆ ಹೊಳಿದ್ರು ಫೋಟೋಜೆನಿಕ್ ಅದಾವೆಲ್ಲನೂ. ಮತ್ತು ಎಲ್ಲಿ ನೀವು ಫಾರಿನ್ಗೆ ಹೋಗ್ತೀರಿ ಅವಾಗ ಒಂದು ಫೋಟೋದ ಹುಚ್ಚು ಭಾಳ ನಮಗೆ ಹೆಣ್ಮಕ್ಳಿಗೆ ಆಯ್ತು, ಗಂಡು ಮಕ್ಕಳಿಗೆ ಆಯ್ತು, ಸೆಲ್ಫಿ ಹುಚ್ಚು. ಸೊ ಹಂಗೆ ನಾನು ಕೂಡ ಐ ವಾಸ್ ಆಲ್ಸೋ ನಾಟ್ ಆನ್ ಎಕ್ಸೆಪ್ಷನ್. ಸೊ ಆ ಪ್ಯಾರಿಸ್ ಒಳಗೆ ದೊಡ್ಡ ದೊಡ್ಡ ಇಮಾರತುಗಳು. ನಾಂದೆ ನಮ್ಮ ಮನೆಯವ್ರಿಗೆ, ನೋಡ್ರಿ ಈ ಬಿಲ್ಡಿಂಗ್ ಎಷ್ಟರ ಚಂದ ಐತ್ರಿ, ಇಲ್ಲೊಂದು ಫೋಟೋ ತೆಗೀರಿ. ಪಾಪ ನಮ್ಮ ಮನೆಯವರಿಗೆ ಅವ್ರು ನನಗೆ ತೆಗಿಯೋರು, ನಾ ಅವ್ರಿಗೆ ಫೋಟೋ ತೆಗಿಯಕ್ರಿ. ಮತ್ತು ಯಾರು ತೆಗಿತಿದ್ರು, ಇಬ್ಬರದು ಇದ್ದಾಗ ತೆಗಿತಿದ್ರು. ಸೊ ಅವಾಗ ಒಂದು ಕಡೆ ಹಿಂಗೆ ದೊಡ್ಡ ಅಗಲವಾದಂಥ ರೋಡು, ನಮ್ಮ ಏನೀಗ ಸಾದಾ ರೋಡ್ ಅದಾವಲ್ರಿ ಅಂಥವು ಡಬಲ್ ಟ್ರಿಪಲ್ ಸೈಜ್ ದೊಡ್ಡ ದೊಡ್ಡ ರೋಡ್ ರೀ. ಒಂದು ದೊಡ್ಡ ಬಿಲ್ಡಿಂಗು ಅಕ್ಕಪಕ್ಕ ಭಾಳ ಚಂದಿದ್ದು ಫೋಟೋ ತೆಗೀರಿ ಅಂದೆ ನಮ್ಮ ಮನೆಯವರು. ಲಘು ನಿಂತ್ಕೋ ರೋಡ್ ಐತಿದ್ರು, ಲಘು ನಿಂತ್ಕೋ ಅಂತಂದ್ರೆ ಅವರು. ನಿಂತ್ಕೊಂಡೆ ನಾನು, ಒಂದು ಫೋಟೋ ತಗೊಂಡೆ, 2 ತಗೊಂಡೆ, 4 10 ಫೋಟೋ ಆದರೂ ನಾನು ಮುಗಿಯವಲ್ತೆ. ಹಿಂಗೆ ತೆಗಿರಿ ಹಂಗೆ ತೆಗಿರಿ ಅಂತ ತೆಗಿಸ್ಕೊಂತ ಇದ್ದೆ. ಆಮೇಲೆ ಮುಗಿಸ್ತೇನೆ ಲಘುನ ಅಂತಂದ್ರೆ ನಮ್ಮ ಮನೆಯವ್ರು. ಆಚ್ ಸರಿ ನಡ್ರಿ ಅಂತ ಫೋಟೋ ತೆಗೆದು ಬಡಗ್ನ ಹಿಂಗೆ ಫೋಟೋ ಕೊಡೋ ಪೋಸ್ನಿಂದ ಹೊರಗೆ ಬರ್ತೇನೆ ರೀ. ಎಡಕ್ಕೆ ನೋಡ್ತೀನಿ 100 ಮಂದಿ ನಿಂತಾರ, ಬಲಕ್ಕೆ ನೋಡ್ತೀನಿ 100 ಮಂದಿ ಬ್ಲಾಕ್ ಆಗ್ಬಿಟ್ಟೈತ್ರಿ ರೋಡ್. ಗಾಬರಿ ಆಗ್ಬಿಟ್ಟು ನಾನು. ಆಮೇಲೆ ಅದ್ರಾಗ ಒಬ್ರು ಕೇಳ್ತಾರ, ಹಲೋ ಇಂಡಿಯನ್ ಲೇಡಿ, ಡಿಡ್ ಯು ಫಿನಿಶ್ ಯುವರ್ ಫೋಟೋ ಸೆಷನ್? ನೋಡ್ರಿ ನಾವು ಫೋಟೋ ತಗೊಳಕ್ತಾನೆ ನಿಂತು ಬಿಟ್ಟಾರೆ ಎಲ್ಲರೂ, ಡಿಸ್ಟರ್ಬ್ ಮಾಡಬಾರ್ದು, ಫೋಟೋ ತಗೊಳಕತ್ತಾರ. ಅದಕ್ಕೆ ಹಲೋ ಇಂಡಿಯನ್ ಲೇಡಿ, ಡಿಡ್ ಯು ಫಿನಿಶ್ ಯುವರ್ ಫೋಟೋ ಸೆಷನ್? ಐ ಆಮ್ ಸಾರಿ ಅಂದೆ ನಾ ಇಮಿಡಿಯೇಟ್ಲಿ. ನನಗೆ ಅದು ನೋಡೇ ಇಲ್ಲ. ಐ ಆಮ್ ರಿಯಲಿ ಸಾರಿ ಅಂತಂದೆ. ಹೇ ಇಟ್ಸ್ ಓಕೆ ಡಿ ಫಿನಿಶ್ ಅನ್ಕೋತವ್ರು. ಆಮೇಲೆ ಅವ್ರು ಈ ಕಡೆ ಹೋದ್ರು, ಇವ್ರ ಕಡೆ ಹೋದ್ರು. ನನಗೆ ಅವತ್ತು ಅನಿಸ್ತು, ಈಗ ನಮ್ಮ ರೋಡ್ನಾಗ ಎಲ್ಲರೂ ನಾವು ಫೋಟೋಗೆ ನಿಂತೀವಿ ಅಂದ್ರೆ 100 ಮಂದಿ ಹಂಗೆ ಹೋಗ್ತಾರ್ರಿ, ನೋಡಂಗಿಲ್ಲ ನಮ್ಮನ್ನ, ಹೌದಲ್ರಿ? ಸೊ ಹೌ ಕ್ಯಾನ್ ದಿಸ್ ಪೀಪಲ್ ಬಿ ಸೋ ಪೊಲೈಟ್, ಸೋ ಜೆಂಟಲ್? ಇವ್ರು ಎಷ್ಟರ ಪೊಲೈಟ್ ಅದಾರಲ್ಪ, ಎಷ್ಟರ ಜೆಂಟಲ್ ಅದಾರ, ಎಷ್ಟರ ಮ್ಯಾನರ್ಫುಲ್ ಅದಾರಲ್ಲ. ಇದ್ರಾಗ ಒಂದು 10% ನಾವು ಯಾಕೆ ಇರಬಾರ್ದು? ಅವೆಲ್ಲ ಪಾಠ ಕಲಿಸಿತು ನನಗೆ. ಫಾರಿನ್ ಟೂರ್ ಅಂದ್ರೆ ಬರೀ ಮೌಜ್ ಮಾಡಿದೆ, ಮಸ್ತಿ ಮಾಡಿದೆ, ಉಂಡೆ ತಿಂದೆ, ತಿರುಗಾಡದೆ, ಫೋಟೋ ತಕೊಂಬಂದೆ ಅಂತ ಅಷ್ಟೇ ಅಲ್ಲ. ನೀವು ಹೇಳಿದಾಗ ಅಲ್ಲಿ ಅನೇಕ ಸಂಸ್ಕೃತಿಗಳ ಸಮಾಗಮ, ಅನೇಕ ಅನುಭವಗಳ ಸಮಾಗಮ, ನನಗಾಗಿ ಅನೇಕ ಬದುಕಿನ ಪಾಠಗಳನ್ನ ಕಲಿಸಿಕೊಟ್ಟಂತ ಟೂರ್ ಕೊಡ್ರಿ ಅವು. ಮೇಡಮ್, ತಾವು ಹೇಳ್ತಾ ಇದ್ರಿ ವೃತ್ತಿ ಬದುಕಾಗಿರ್ಬೋದು, ಸಾಹಿತ್ಯ ಬದುಕಾಗಿರ್ಬೋದು, ಸಾಕಷ್ಟು ಸಂತೃಪ್ತಿಯನ್ನ ತಂದುಕೊಟ್ಟಿದೆ ಅಂತ. ಹಾಗೇನೆ ಈ ಸಂತೃಪ್ತಿಯ ಜೊತೆಗೆ ತಮಗೆ ಸಾಕಷ್ಟು ಪ್ರಶಸ್ತಿ, ಪುರಸ್ಕಾರ, ಗೌರವಗಳು ಸಂದಿವೆ. ಅದ್ರ ಬಗ್ಗೆ ಮಾತಾಡೋದಾದ್ರೆ? ಖಂಡಿತ ರೀ. ಆಕ್ಚುಲಿ ಬಹಳಷ್ಟು ಪ್ರಶಸ್ತಿಗಳು ಬಂದಾವ. ನಿಯರ್ಲಿ ಒಂದು 10ರಿಂದ 15 ಪ್ರಶಸ್ತಿಗಳನ್ನ ನಾನು ಸ್ವೀಕರಿಸೇನೆ. ಅದು ಹಿಂಗೆ ರೀ, ನೀವೆಲ್ಲರ ಒಂದು ಕಡೆ ಒಳ್ಳೆ ಕೆಲಸ ಮಾಡ್ತಾ ಹೋದ್ರಿ ಅಂತಂದ್ರೆ ಹುಡುಕೊಂಡು ಬರ್ತಾರೆ, ಅವ್ರ ಮನೆಗೆ ಹುಡುಕೊಂಡು ಬರ್ತಾರೆ. ಸೊ ಹಾಗೇನೆ ಉದಗಟ್ಟಿ ಸಂಸ್ಥಾನ ಅಂತ ಹೇಳಿ ಇಲ್ಲೊಂದು ಐತ್ರಿ ಬೆಳಗಾವಿ ಒಳಗೆ. ಅವರು ಬಂದಿದ್ರು. ಏನಂತ ಅವರು ಅವ್ವ ಪ್ರಶಸ್ತಿ ಕೊಡ್ತಾರೆ. ಪಾಪ ಅವ್ವ ಅಂತಂದ್ರೆ ತಾಯಿ ಆಗಿರ್ಬೋದು, ಅಥವಾ ಒಬ್ಬ ಶ್ರೇಷ್ಠ, ಒಟ್ಟು ಒಂದು ಯಾವುದೋ ಒಂದು ಒಳ್ಳೆಯ ಅರ್ಥವನ್ನು ಕೊಡುವಂಥ ಅವ್ವ ಅಂತ ಪ್ರಶಸ್ತಿ ಕೊಡ್ತಾರೆ. ಸೊ ಅವರು ನಂಗೆ ಮನೆಗೆ ಬಂದರು. ಒಮ್ಮೆ ಅವ್ರನ್ನ ಪರಿಚಯನೂ ಇಲ್ಲ, ನಂಗೆ ಭೇಟಿನೂ ಆಗಿಲ್ಲ. ಅವರು ಅಂದರು, ಮೇಡಮ್ ನಿಮ್ಗೆ ನಾವು ಅವ್ವ ಪ್ರಶಸ್ತಿ ಕೊಡ್ತೀವ್ರಿ. ನಾನು ಯಾಕೆ ಕೊಡಾಕತ್ತೀರಿ ನನಗೆ ಅವ್ವ ಪ್ರಶಸ್ತಿ? ನನ್ನಲ್ಲಿ ಏನು ಕ್ವಾಲಿಟಿ ಕಂಡ್ರಿ ಅಂದ್ರೆ ಇಮಿಡಿಯೇಟ್ಲಿ ಪ್ರಶಸ್ತಿ ಒಪ್ಕೊಳ್ಳಿಲ್ಲ. ನಾನು ಪ್ರಶ್ನೆ ಮಾಡಿದೆ ಅವ್ರಿಗೆ. ಆಮೇಲೆ ಮತ್ತು ನೀವೇನಾರ ರೊಕ್ಕಕ್ಕೆ ಪ್ರಶಸ್ತಿ ಕೊಡಂಗಿದ್ರೆ ನಾ ಬರಂಗಿಲ್ಲ, ನಾ ತೊಗೊಳಂಗಿಲ್ಲ, ರೊಕ್ಕ ಕೊಟ್ಟು ತೊಗೊಳಂಗಿಲ್ಲ ಅಂದೆ. ಇಲ್ರಿ ಮೇಡಮ್, ನಾವು ರೊಕ್ಕ ತೊಗೊಳಂಗಿಲ್ಲ, ನಿಮ್ಮಂತವ್ರಿಗೆ ಕೊಡ್ಬೇಕ್ರಿ ಅಂತ ಹೇಳಿ ಪಾಪ ಅವ್ರು ಏನು ಮಾಡಿದ್ರು, ಅವ್ವ ಪ್ರಶಸ್ತಿಯನ್ನು ಕೊಟ್ಟರು ಒಮ್ಮೆ. ಆಮೇಲೆ ಹಾಗೇನೆ ನಾನು ಸಿರಿಗನ್ನಡ ರಾಷ್ಟ್ರೀಯ ಪ್ರತಿಷ್ಠಾನದಾಗಿದ್ದೆ. ಅಲ್ಲೇ ಗಿವಾರಿ ಅಂತ ಹೇಳಿ ಅವರು ಒಳ್ಳೆ ರೀತಿಯಿಂದ ಪ್ರತಿಷ್ಠಾನ ನಡೆಸ್ತಾ ಇದ್ರು. ಹಾಗೇನೆ ನಮ್ಮ ಸಮಾಜದೊಳಗೆ ಬೇರೆ ಬೇರೆ ಕ್ಷೇತ್ರದಲ್ಲಿ ಯಶಸ್ಸನ್ನು ಸಾಧಿಸಿದಂಥವ್ರು, ಏನಾದರೂ
ದುಡಿದಂಥವ್ರನ್ನ ಹುಡುಕಿ ಅವ್ರಿಗೆ ಪ್ರಶಸ್ತಿ ಕೊಡ್ತಾ ಇದ್ದಾರೆ. ಅವರು ಬೆಂಗಳೂರಾಗ ಒಮ್ಮೆ ಶಿಕ್ಷಣ ರತ್ನ ಅಂತ ಹೇಳಿ ಒಂದು ಪ್ರಶಸ್ತಿ ಕೊಡ್ತಾರ್ರಿ ಮೇಡಮ್ ನಿಮ್ಗೆ ಅಂತ ಬಂದ್ರೆ. ನಮ್ಮ ಮತ್ತೆ ಗಿವಾರಿ ಸರ್ಗೂ ಕೇಳ್ತೀನಿ, ಸರ್ ಬೆಂಗಳೂರಾಗ ಕೊಡಕತ್ತಾರ ಒಳ್ಳೇದು, ಬಟ್ ನೀವು ರೊಕ್ಕಕ್ಕೆ ಏನಾರ ಮತ್ತೆ ನಂಗೆ ಪ್ರಶಸ್ತಿ ಕೊಡ್ಸಿ, ನಾ ದುಡ್ಡು ಕೊಡಂಗಿಲ್ಲ, ದುಡ್ಡು ತಗೊಂಡ ಪ್ರಶಸ್ತಿ ತಗೊಳಂಗಿಲ್ಲ ಸರ್ ಆಡ್ ಅನ್ಸುತ್ತಂದೆ. ಇಲ್ರಿ ಮೇಡಮ್ ಅಂದ್ರೆ ಹಿಂಗೆ ಅನೇಕ ಪ್ರಶಸ್ತಿಗಳು ತಾವ ಹುಡಿಕೊಂಡು ಬಂದ್ರಿ. ಅನೇಕ ಪ್ರಶಸ್ತಿಗಳನ್ನು ತಗೊಳ್ತೀನಿ. ಲಯನ್ಸ್ ಕ್ಲಬ್ನವ್ರು ಕೊಡ್ತಾರೆ, ಸಿರಿಗನ್ನಡ ರಾಷ್ಟ್ರೀಯ ಪ್ರತಿಷ್ಠಾನ ಕೊಡ್ತಾರೆ, ಉದಗಟ್ಟಿಯವರು ಕೊಡ್ತಾರೆ. ಹಾಗೇನೆ ಮುಂದೆ ನನಗೆ ಡೆಲ್ಲಿ ಒಳಗೆ ಒಂದು ಲೈಫ್ ಟೈಮ್ ಅಚೀವ್ಮೆಂಟ್ ಅಂತ ಅವರೊಂದು ಕೊಡ್ತಾರೆ. ಆಮೇಲೆ ಈಗ ಸಿಂಗಾಪುರದೊಳಗೆ ಒಂದು ನನಗೆ ಬೆಸ್ಟ್ ಅಕಾಡೆಮಿಷಿಯನ್ ಅಂತ ಹೇಳಿ ಒಂದು ಪ್ರಶಸ್ತಿ ಈಗ ಅವರು ಅನೌನ್ಸ್ ಮಾಡ್ಯಾರ. ಈಗ ರೀಸೆಂಟ್ಲಿ ಐ ಆಮ್ ಗೋಯಿಂಗ್ ಟು ರಿಸೀವ್ ಇಟ್. ಸೊ ಹೀಗೆ ಹಲವಾರು ಪ್ರಶಸ್ತಿಗಳನ್ನ ಬುಡಿಗೆ ಏರಿಸಿಕೊಂಡೆ. ಖರೆ ಅವೇನು ಪ್ರಶಸ್ತಿ ಪ್ರೀತಿಯಿಂದ ಕೊಟ್ಟಾರೇನೋ ಅಂತ ಅನ್ಕೋತೇನೆ. ಅಂತ ಏನು ಸಾಧಿಸಬಾರ್ದು ನಾ ಏನು ಸಾಧಿಸಿಲ್ರಿ, ಆದ್ರೆ ಅವರೆಲ್ಲ ಕೊಟ್ಟಾರ. ಯಾಕೆ ಕೊಟ್ಟಾರ ಗೊತ್ತಿಲ್ಲ, ಬಟ್ ಐ ಆಮ್ ಹ್ಯಾಪಿ ವಿತ್ ಆಲ್ ದೋಸ್ ಥಿಂಗ್ಸ್. ಖುಷಿ ಅನ್ಸುತ್ತೆ ನನಗೆ. ಸ್ನೇಹಿತರೆ, ಇದುವರೆಗೂ ಪ್ರಸಾರವಾಯಿತು ಸಂಸ್ಕೃತಿ ಸಂಭ್ರಮ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಂತಹ ಅತಿಥಿಗಳು ಇಂಗ್ಲಿಷ್ ಪ್ರಾಧ್ಯಾಪಕರು, ಸಾಹಿತಿಗಳು, ಉತ್ತಮ ಭಾಷಣಕಾರರು, ಹಾಡುಗಾರರು, ನಟರು, ಜೊತೆಗೆ ಹಾವೇರಿ ವಿಶ್ವವಿದ್ಯಾಲಯಕ್ಕೆ 2 ವರ್ಷಗಳ ಕಾಲ ಮೌಲ್ಯಮಾಪನ ಕುಲ ಸಚಿವರಾಗಿ ಸೇವೆಯನ್ನ ಸಲ್ಲಿಸಿರುವಂತಹ ಡಾಕ್ಟರ್ ವಿಜಯಲಕ್ಷ್ಮಿ ತಿರ್ಲಾಪುರ್ ಪುಟ್ಟಿಯವರು. ಇವರೊಂದಿಗಿನ ಸಂದರ್ಶನವನ್ನು ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಸ್ತೀವಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀವಿ. ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯ ಏನೇ ಇದ್ದರೂ 9019904904 ಕರೆ ಮಾಡಿ. ಹೀಗೆ ಕೇಳ್ತಾ ಇರಿ ಪ್ರೀತಿಯಿಂದ. ಇದು KLE ವೇಣುಧ್ವನಿ 90.4 FM. ನಮಸ್ಕಾರ.